Crores of engineers, lakhs of businessmen, thousands of good doctors. The one profession which is free is there are very few good human beings. ನಮ್ಮ ತಂದೆ ಕೈ ಹಿಡ್ಕೊಂಡು ಬಾಬು, ಐ ನೀಡ್ ಟು ಲೀವ್ ಟು ಚೆನ್ನೈ, ನನ್ನ ಕೈಲಿ ಆಗ್ತಾನೇ ಇಲ್ಲ. ನಾನು ಇಲ್ಲಿ ಏನಾದ್ರು ಜ್ವರ ಬಂದ್ಬಿಟ್ರೆ ಇಲ್ಲಿ ಏನೂ ಇಲ್ಲ, ನನಗೆ ಎಲ್ಲ ನೋಡ್ಕೊತಾರೆ, ಬಟ್ ಐ ವಿಲ್ ಬಿ ಎ ಬರ್ಡನ್. ಚೆನ್ನೈ ಹೋದ್ರೆ ನನ್ನ ಮನೆ ಇದೆ, ನಾನು ಹೊರಡ್ತೀನಿ. ನಾನು ಹೇಳಿದೆ ಸರ್, ಇದಕ್ಕೆ ನಾನು ಹೇಳಿದೆ ಸರ್ ಬರಬೇಡಿ ಅಂತ, ನೀವು ಯಾಕೆ ಸರ್ ತೊಂದರೆ ತೊಗೊಂಡ್ರಿ ಅಂದರೆ, ಅಮ್ಮ ನನಗೆ ಒಂದು ತುಂಬ ಫೇವ್ರೆಟ್ ಸಾಂಗ್ ಇದೆ, ಅದನ್ನು ಒಂದು ಆ್ಯಡ್ ಮಾಡ್ತೀಯಾ ಪ್ಲೀಸ್ ಅಂತ. ಯಾವುದು ಅಂದರೆ ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಚರಣದಲ್ಲಿ ನಾನೊಂದು ಗಿಮಿಕ್ ಕೂಡ ಮಾಡಿದೆ, ಬಾಳು ಒಂದಾಟ ಅಂದ್ಕೊಂಡು ಹಂಗೆ ಮಾಡ್ಕೊಂಡು ಹಾಡಿದೆ ನಾನು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ನೂರೊಂದು ನೆನಪು ಎದೆಯಾಳದಿಂದ. SPB ಸರ್ ಬಗ್ಗೆ ಮಾತಾಡ್ತಿದ್ರೆ ಹೊತ್ತೋಗೋದು ಗೊತ್ತಾಗಲ್ಲ, ಹಾಡ್ತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಬಟ್ ಒಂದು ವಿಚಾರ ಎಲ್ಲರಿಗೂ ಗೊತ್ತು, ಇಳೆಯರಾಜ ಸರು ಮತ್ತು SPB ಸರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸು ಅಂತ. ಬಟ್ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ US ಅಲ್ಲಿ ಒಂದು ಕಾನ್ಸರ್ಟ್ ನಡೀತಾ ಇರುತ್ತೆ. ಕಾನ್ಸರ್ಟ್ನಲ್ಲಿ ಸಿಂಗರ್ಸು ಮ್ಯೂಸಿಷಿಯನ್ಸು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಚರಣ್ ಸರ್ ಬಂದು SPB ಅವರ ಮಗ ಅವ್ರು ಬಂದು SPB ಸರ್ ಹತ್ರ ಏನೋ ಪರ್ಸನಲಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಅವ್ರು ಯಾಕೆ ಬಂದರು, ಏನು ಹೇಳಿದ್ರು ಅನ್ನೋದನ್ನ ಇವಾಗ ಅಲ್ಲಿ ಪ್ರತ್ಯಕ್ಷ ವರದಿಗಾರರು ಒಬ್ಬರಿದ್ದರು, ಅವರೇ ಮಾತಾಡ್ತಾರೆ. 2017 ಏಪ್ರಿಲ್ ಈ ಘಟನೆ ನಡೆದಿದ್ದು ಸ್ಯಾನೋಸೆಯಲ್ಲಿ. ಇವ್ರು ಹೇಳ್ದಂಗೆ ಚರಣ್ ಸರ್ ಅವ್ರು ಬಂದು ಹೇಳ್ತಾರೆ, ಒಂದು ಇಮೇಲ್ ಬಂದಿದೆ, ಒಂದು ನಿಮಿಷ ಬರ್ತೀರಾ, ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. ಅವರು SPB ಸರ್ ಅದಕ್ಕೆ ಹೇಳ್ತಾರೆ, ಏನು ಇದು ಮ್ಯೂಸಿಕ್ ಸಂಬಂಧಪಟ್ಟಿರೋದಾ ಇಲ್ಲ ಪರ್ಸ್ನಲ್ಲಾ ಅಂತ ಹೇಳ್ತಾರೆ. ಚರಣ್ ಸರ್ ಇಲ್ಲ, ಮ್ಯೂಸಿಕ್ ಸಂಬಂಧಪಟ್ಟಿರೋದು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಮ್ಯೂಸಿಕ್ನವರೇ ಇಲ್ಲಿ ಕೂತಿರೋರು, ನನ್ನ ಬಳಗ, ನಾನು ಇನ್ಯಾರಿದ್ದಾರೆ ಹೇಳಿ, ಏನು ಈ ಥರ ಇಳೆಯರಾಜ ಸರ್ ಅವರು ನೋಟಿಸ್ ಕಳಿಸಿದ್ದಾರೆ, ನೀವು ಅವ್ರ ಸಾಂಗ್ ಹಾಡಿದ್ರೆ ಇಷ್ಟು ದುಡ್ಡು ಪೇ ಮಾಡಬೇಕು ಅವ್ರಿಗೆ ಅಂತ. SPB ಸರು ಸೈಲೆಂಟ್ ಆಗಿಬಿಡ್ತಾರೆ. ಅವರು ನಾವು ನೋಡ್ತಾ ಇದ್ದೀವಿ, ಅವ್ರನ್ನ ಸೈಲೆಂಟ್ ಆಗಿಬಿಡ್ತಾರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟಲ್ ಇಮೇಲ್. ಅದನ್ನು ನಾನು, ವೇಣು ಸರ್ ಅವರು, ಕ್ಯಾಲಪ್ ಸರ್ ಅವರು, ಗಿರಿ ಅವರು, ಬೆಂಗಳೂರಿಂದ ನಾವು 4 ಜನ, ಇನ್ನೆಲ್ಲ ಹೈದ್ರಾಬಾದು, ಚೆನ್ನೈಯಿಂದೆಲ್ಲ. ಬಟ್ ಎ ಗ್ರೇಟ್ ಮ್ಯಾನ್, ಹೌ ಹಿ ರೀಥಿಂಕ್ಸ್ ಆಫ್ ಎವ್ರಿಥಿಂಗ್. SPB ಸರ್ ಅವರು ರಾಜಾ ಸರ್ ಬಗ್ಗೆ ಒಂದು ಮಾತಾಡಲಿಲ್ಲ. ಇಡೀ ಈವನ್ ಟೂರ್ ಮುಗಿಯೋ ತನಕನೂ ಸರ್, ಹಿ ಡಿಂಟ್ ಸೇ ಒನ್ ಥಿಂಗ್. ರಾಜಾ ಸರ್ ಬಗ್ಗೆ ಮಾತಾಡಲಿಲ್ಲ ಸರ್ ಅವರು. ನಮಗೆ ಇವ್ರೇನಪ್ಪ ಹ್ಯೂಮನ್ ಬೀಯಿಂಗು, ಇವರು ಉಪ್ಪು ಹುಳಿ ಖಾರ ಎಲ್ಲ ತಿಂತಾರೆ, ಎಂಥ ಮನುಷ್ಯನಪ್ಪ ಇವರು, ಇನ್ನೂ ಅವ್ರ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗೋದು. ಅದೆಲ್ಲ ಬಂತು. ಓಕೆ 10 minutes ಬ್ರೇಕ್ ಅಂತ ಅನೌನ್ಸ್ ಮಾಡಿದ್ರು. ಎಲ್ಲ ಟೀ ಬಂತು, ಕುಡಿಯೋಕ್ಕೆ ಬಂದ್ವಿ. ಹಿಂಗೆ ಏನೋ ತುಂಬ ಬೇಜಾರು ಮಾಡಿಕೊಂಡ್ರು ಅಂದ್ಕೊಂಡ್ವಿ ನಾವು. ಒಬ್ಬರೇ ಇದ್ದರು. ಯೋಚನೆ ಮಾಡಿ ಒಳಗೆ ಬಂದು, ಇದು ಯಾವ ಕಾರಣಕ್ಕೆ ನಡೀತಿದೆಯೋ ಗೊತ್ತಿಲ್ಲ, ಒಳ್ಳೆಯದಕ್ಕೆ ನಡೀತಾ ಇದೆ. ರಾಜಾ ಸರ್ಸ್ ಇಲ್ದಿರೋ ಸಾಂಗ್ಸು, ಅವ್ರ ಸಾಂಗ್ಸ್ ಹಾಡ್ದಿರ ನಾನು ಬೇರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ಸು ಹಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಹಿ ಸೆಲೆಕ್ಟ್ಸ್ ಆಲ್ ದ ಗ್ರೇಟೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಹಿ ಸಿಂಗ್ಸ್ ದ ಸಾಂಗ್ಸ್. ಇನ್ನು 13 ಕಾನ್ಸರ್ಟು ಹಂಗೆ ನಡೆಯುತ್ತೆ. ಅದಾದಮೇಲೆ ಚೆನ್ನೈಯಲ್ಲಿ ಒಂದು ಕಾನ್ಸರ್ಟ್ ನಡೆಯುತ್ತೆ. ನೀವು ಮಾತಾಡಿದ್ವಿ, ಬೆಂಗಳೂರಲ್ಲಿ ಒಂದು ಕಾನ್ಸರ್ಟ್ ನಡೆಯುತ್ತೆ, ಪಲ್ಲವಿ ಕಲರ್ಸ್ಗೆ. ಸೊ ಇದೆಲ್ಲ ಅವ್ರು ಯಾವತ್ತೂ ಅಷ್ಟು, ಅದು ಯಾವ ಪರಿಸ್ಥಿತಿಗೆ ಹಂಗಾಯ್ತೋ ಗೊತ್ತಿಲ್ಲ. ಇದು ನಾಳೆ ಕಾನ್ಸರ್ಟ್ ನಡಿಬೇಕು. ಅದು ಒಂದು ಶನಿವಾರ ಭಾನುವಾರ ಕಾನ್ಸರ್ಟ್ಗೆ ಗುರುವಾರ ಶುಕ್ರವಾರ ರಿಹರ್ಸಲ್ಸ್. ಅದು ಶುಕ್ರವಾರ ದಿನ. ಗುರುವಾರ ಆಲ್ರೆಡಿ ವಿ ಹ್ಯಾವ್ ರಿಹರ್ಸ್ ತಮಿಳ್ ಸಾಂಗ್ಸ್. ಅದ್ರಲ್ಲಿ ರಾಜಾ ಸರ್ದು 14 ಸಾಂಗ್ಸ್ ಇದೆ, ಆಲ್ರೆಡಿ ರಿಹರ್ಸ್ ಆಗ್ಬಿಟ್ಟಿದೆ ಹಿಂದಿನ ದಿನ. ಇವತ್ತು 8ನೇ ಸಾಂಗ್ ಏನೋ ನಡೀತಿದೆ, 8ನೇ ಸಾಂಗು 7ನೇ ಸಾಂಗ್ ನಡೀತಾ ಇದೆ. ಆಗ ನೋಡಿ, ನಮಗೆ ತಮಿಳ್ ಚೇಂಜ್ ಆಗಬೇಕು, ತೆಲುಗುನೂ ಚೇಂಜ್ ಆಗಬೇಕು, 14 ಸಾಂಗ್. ಸೊ ಎಲ್ಲ ಚೇಂಜ್. ಸೊ ಇಡೀ ಕಾನ್ಸರ್ಟ್ ಟೂರಲ್ಲಿ 15 ಕಾನ್ಸರ್ಟಲ್ಲಿ 2 ಕಾನ್ಸರ್ಟ್ ಮಾತ್ರ ರಾಜಾ ಸರ್ ಆಡಿದ್ರು. ಇನ್ನು 13 ಕಾನ್ಸರ್ಟು, ಪರ್ ಕಾನ್ಸರ್ಟ್ 20 ಸಾಂಗ್ಸ್ ಚೇಂಜ್ ನಮಗೆ. ಪರ್ ಕಾನ್ಸರ್ಟ್ 20 into 260 ಸಾಂಗ್ಸ್, ಆಲ್ಮೋಸ್ಟ್ 240 ಸಾಂಗ್ಸ್ ಚೇಂಜ್. ನಮಗೆ ಗೊತ್ತೇ ಇಲ್ಲ ಸಾಂಗು. ವಿ ರೋಟ್ ಆಲ್ ದ ನೈಟ್, ಆಲ್ ದ ಮ್ಯೂಸಿಷಿಯನ್. ಇವಾಗ ತೆಲುಗು ಗೊತ್ತಿರೋರಿಗೆ ತೆಲುಗು ಅವ್ರದ್ದು ಗೊತ್ತಾಗ್ಬಿಡುತ್ತೆ, ತಮಿಳ್ ಅವ್ರಿರೋ ತಮಿಳ್ ಅವ್ರಿಗೆ ಗೊತ್ತಾಗೋಯ್ತು, ಕನ್ನಡದವ್ರು ನಮ್ಮ ಕನ್ನಡ ಪ್ರೋಗ್ರಾಮೇ ಇಲ್ಲ ಅಲ್ಲಿ. ಈ ಸಿಂಗಿಂಗ್ ಓನ್ಲಿ 1 or 2 ಸಾಂಗ್ಸ್, ಕನಸಲು ನೀನೇ, ಜೊತೆಯಲ್ಲಿ ಅಥವಾ ನಗುವ ನಯನ. ಇವಾಗ ಜೊತೆಯಲ್ಲಿ ನಗುವ ನಯನೂ ಇಲ್ಲ. ಸೊ ಕನಸಲು ನೀನೇ ಅವ್ರ ಮಾಮರವೆಲ್ಲೋ ಹಾಡೋರು. ಇನ್ನು 23 ಸಾಂಗ್ ನಾವು ಕಲ್ತ್ಕೋಬೇಕಲ್ಲ. ಸೊ ಎವ್ರಿ ನೈಟ್ ರಿಹರ್ಸಲ್ಸು. ಅವರು ಶಿಸ್ತಿನ ಸಿಪಾಯಿ ಸರ್.
ರಿಹರ್ಸಲ್ಸ್ ಅವ್ರಿಗೆ ಗೊತ್ತಿರೋ ಸಾಂಗ್ ಅಂದ್ರೆ 9:30 ಸೀಟಲ್ಲಿ ಕೂತಿರೋರು. ನಾವು 9:00 ರೆಡಿಯಾಗಿ ಅವ್ರು 3 ಗಂಟೆ ತನಕ ರಿಹರ್ಸಲ್ ಮುಗಿಸಿ 16 ಸಾಂಗ್ ನೋಡ್ಕೊಂಡು ಹೊರಡೋರು. ಇನ್ನು 8 ಸಾಂಗ್ ಅವ್ರು ಇಲ್ದಿರ ನಾವು ನೋಡ್ಕೊತಾ ಇದ್ವಿ. ಈ ಥರ ಫೈನಲ್ ಆಗಿ ಅದಕ್ಕೆ ನಮಗೆ ಒಂದು ಗಿಫ್ಟು. ಆಫ್ಟರ್ ದ ಕಾನ್ಸರ್ಟ್ ಟೂರ್ ಇನ್ ನ್ಯೂ ಜರ್ಸಿಯಲ್ಲಿ ವಾಟ್ಸ್ಆ್ಯಪ್ ಗ್ರೂಪ್ ಇತ್ತು. ಎಂಥ ವಾಟ್ಸ್ಆ್ಯಪ್ ಗ್ರೂಪ್ ಅದು, ಇವಾಗೆಲ್ಲ ನಾವು ಮಾತಾಡ್ತಿರೋ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಚಿತ್ರಮ್ಮ, SPB ಸರ್, SP ಶೈಲಜಾ ಅವರು, ಚರಣ್ ಸರ್, ಆಲ್ ದ ಮ್ಯೂಸಿಷಿಯನ್ಸ್ ಎಲ್ಲ ಇದ್ದೀವಿ. ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ, ಇವತ್ತು ಪ್ರೋಗ್ರಾಮ್ ಮುಗೀತು, ಎಲ್ಲರೂ ಡಿನ್ನರ್ ಕೆಳಗೆ ಬರಬೇಕು ಅಂತ. ಕೆಳಗೆ ಬರ್ತೀವಿ, ಗ್ರೀನ್ ರೂಮ್ ಹತ್ರ ಪ್ರಾಕ್ಟೀಸ್ ಮಾಡಿದ ಹಾಲಲ್ಲಿ. ಇರಿ ಹೋಗಬೇಡಿ ಅವರು, ನಾನು ಹೇಳ್ತೀನಿ ಅವಾಗ. ನಾವೆಲ್ಲ ಎಂಟ್ರಿ ಆಗ್ಬೇಕಾದ್ರೆ ಇವ್ರು 5-6 ಜನ ನಿಂತ್ಕೊಂಡು ನಮಗೆ ಕ್ಲಾಪ್ಸು. ಸೊ ಕ್ಲಾಪ್ಸ್ ಕೊಟ್ಟು ನಾವೆಲ್ಲ ಹಿಂಗೆ ಹೋದ್ವಿ. ದಿಸ್ ಇಸ್ ದ ಬೆಸ್ಟ್ ಟೂರ್ ಇನ್ ಮೈ ಲೈಫ್ ನಾನು ನೋಡಿದ ಮ್ಯೂಸಿಷಿಯನ್ಸು. ಯಾಕಂದರೆ ಇಷ್ಟು 240 ಸಾಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀವೆಲ್ಲ ಅಷ್ಟು ಚೆನ್ನಾಗಿ ಮುಗಿಸಿದ್ದೀರಾ. ಯು ಜಸ್ಟ್ ವಾಂಟ್ ಟು ಬಿ ವಿತ್ ಯು ದಿಸ್ ನೈಟ್ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ 5:30 ತನಕ ಮಾತಾಡಿದ್ರು. R.D. ಬರ್ಮನ್ ಅವ್ರ ಬಗ್ಗೆ ಇದೆಲ್ಲ ಸ್ಪೀಕ್ ಮಾಡಿಬಿಟ್ಟು ಒಂದು ಫೋಟೋ ಅದ್ರಲ್ಲಿ ಸ್ಪೆಷಲ್ ಏನು ಅಂದರೆ, ನಾವು ಕೂತಿದ್ದೀವಿ ಮ್ಯೂಸಿಷಿಯನ್ಸು, ಅವ್ರು ನಿಂತಿದ್ದಾರೆ ನಮಗೆ. ಇದಕ್ಕಿಂತ ಇನ್ನೇನು ಗೌರವ. ಇದೆಲ್ಲ ನಮಗೆ ಆಗಿದ್ದ ಕಾರಣ ಆ ಇನ್ಸಿಡೆಂಟ್ ಸರ್. ಏನೋ ಎಲ್ಲೋ ಒಂದಾಗಿ ಒಂದು ಒಳ್ಳೇದಾಗಬೇಕು ಅಂತ ಇರುತ್ತಲ್ಲ. ಸೂಪರ್ ಅಲ್ಲ. ನಾನು ಅನ್ಕೊಳ್ದು ಇವಾಗ ನಮಗೆ ಸಂಗೀತಕ್ಕೆ ಒಂದು ಲಾ ಇದೆ ಅಲ್ವಾ, ನಾವು ಒಂದು ರೂಲ್ಸ್ ಪ್ರಕಾರ ಇದು ಹೀಗೆ ಬರಬೇಕು ಅಂತ ಹೋಗ್ತೀವಲ್ವಾ. ಅದೇ ಥರನೇ ಗವರ್ನಿಂಗ್ ದ ಮ್ಯೂಸಿಕ್ ಆಲ್ಸೋ ದೇರ್ ಇಸ್ ಅ ಲಾ. ದ ಲಾ ಆಫ್ ದ ಲ್ಯಾಂಡ್ ಸೇಸ್. ಇವಾಗ ಯಾರೋ ಒಂದು ವಿಜ್ಞಾನಿ ಅಂತ ಇಟ್ಕೊಳ್ಳಿ, ವಿಜ್ಞಾನಿ ಅವ್ರು ಏನೋ ಒಂದು ಕ್ರಿಯೇಟ್ ಮಾಡಿದ್ರೆ ಒಂದು ಕಂಪನಿ ಅವ್ರಿಗೆ ಅದನ್ನ ಸ್ಪಾನ್ಸರ್ ಮಾಡಿರುತ್ತೆ. ಸೊ ದ ಕಂಪನಿ ಆ್ಯಂಡ್ ಒಪ್ಪಂದ ಬಿಟ್ವೀನ್ ದ ಕಂಪನಿ ಆ್ಯಂಡ್ ದ ಸೈಂಟಿಸ್ಟ್, ಬಟ್ ದ ಹೂಎವರ್ ಇಸ್ ದ ಕ್ರಿಯೇಟರ್ ಅವ್ರಿಗೆ ಅದ್ರ ಮೇಲೆ ಸಂಪೂರ್ಣ ಹಕ್ಕಿದೆ ಅನ್ನೋದು ಒಂದು ದೇರ್ ಇಸ್ ಅ ಲಾ ಆಲ್ಸೋ. ಇಲ್ಲ, ಅದು ಡೆಫಿನೆಟ್ಲಿ. ಹಾಗಾಗಿ ಅದಕ್ಕೆ SPB ಸರ್ ಅವ್ರನ್ನ ಅಷ್ಟು ರೆಸ್ಪೆಕ್ಟ್ ಮಾಡಿ. ಅಷ್ಟು ಕರೆಕ್ಟ್. SPB ಸರ್ ಅದೇ ಒಂದು ಮಾತಾಡಲಿಲ್ಲ ಅವ್ರ ಬಗ್ಗೆ. ದಟ್ ಈಸ್ ಇಸ್ ಗ್ರೇಟ್ನೆಸ್. ಹೌದು, ಅವ್ರು ಒಂದು ಮಾತಾಡಲಿಲ್ಲ. ರಾಜಾ ಸರ್ ಕಳಿಸಿರೋದು ಅವರು ಅದಕ್ಕೆ ಸಂಪೂರ್ಣ ಹಕ್ಕದಾರ. ಅದಕ್ಕೆ ಅವ್ರು ಕಳಿಸಿದಾರೆ. ಐ ರೆಸ್ಪೆಕ್ಟ್ ಹಿಮ್. ಬಟ್ ನನಗೆ ಅಷ್ಟು ಪೇ ಮಾಡೋಕ್ಕಾಗಲ್ಲ. ಇಟ್ ವಾಸ್ ಅನ್ಪ್ಲಾನ್ಡ್ ಅಲ್ಲ. ಇಟ್ಸ್ ಅನ್ಪ್ಲಾನ್. ಇದು ಮುಂಚೆನೇ ಪ್ಲಾನ್ ಆಗಿದೆ. ಬಟ್ ದಿಸ್ ಈಸ್ ಔಟ್ ಆಫ್ ಮೈ ವೇ. ಬಟ್ ಐ ಸಿನ್ಸಿಯರ್ಲಿ ರೆಸ್ಪೆಕ್ಟ್ ವಾಟ್ ಹಿ ಹ್ಯಾಸ್ ಸೆಂಟ್. ಬಟ್ ವಿ ವಿಲ್ ನಾಟ್ ಪರ್ಫಾರ್ಮ್ ಹಿಸ್ ಸಾಂಗ್ಸ್. ದಿಸ್ ಇಸ್ ವಾಟ್. ಅದೇ ದೊಡ್ಡವರು. ದಟ್ಸ್ ವೈ SPB ಸರ್ ಸ್ಟ್ಯಾಂಡ್ಸ್. ಒಂದು ಸರಿ ಅವ್ರು ರಾಜಾ ಸರ್ ಬಗ್ಗೆ ತಪ್ಪು ಮಾತಾಡಲೇ ಇಲ್ಲ. ನಾನು ಇವತ್ತು ಯೋಚನೆ ಮಾಡ್ತೀನಿ ಸರ್, ಅವ್ರು ಹೇಳಿದ್ರು ನನ್ನ ಆತ್ಮೀಯ ಗೆಳೆಯ, ಹೋಗೋ ಬಾರೋ ಅಂತ ಮಾತಾಡ್ಸೋದು ಇಡೀ ಇಂಡಸ್ಟ್ರಿಲಿ ನಾನು ಒಬ್ಬನೇ. ಅಷ್ಟು ಕ್ಲೋಸು. ಆ ಪ್ರೀತಿ ಹೆಂಗಿತ್ತು ಅನ್ನೋದಕ್ಕೆ ನೋಡಿ ಅವ್ರು ಅದ್ರಲ್ಲಿ ಕಾಣುತ್ತೆ. ಒಂದು ತಪ್ಪು ಮಾತಾಡಲಿಲ್ಲ ಅವ್ರ ಬಗ್ಗೆ. ಒಂದು ಸ್ಟೇಜಲ್ಲಿ ಮಾತಾಡಲಿಲ್ಲ ಸರ್. ಒಂದು ಸ್ಟೇಜಲ್ಲಿ ಐ ವಿಟ್ನೆಸ್ 13 ಕಾನ್ಸರ್ಟ್ಸ್ ವಿತ್ ಹಿಮ್. ಒಂದು ಸರಿ ಸ್ಟೇಜಲ್ಲಿ ನೋ. ಗ್ರೇಟೆಸ್ಟ್ ಮ್ಯಾನ್. ವಾದ್ಯಗೋಷ್ಠಿಯ ಈಗ ನಮ್ಮ ಸರಿ, ನಾನೇನು ಹೇಳ್ಬೇಕು ಅಂತ ನುಡಿಸ್ತೀರಾ? ಈಗ ವಾದ್ಯಗೋಷ್ಠಿಯ ಮುಂದಿನ ಗೀತೆ ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಕೈಯನು ಬನಾಯಲ್ಲೇ ದಾರಿನಲ್ಲಿ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಕಿರಮಾತಿಗೆ ಲಲಲ್ಲಾ 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 ಲಲಲ್ಲಾ. ಇವ್ರು ಸ್ವಲ್ಪ ಜಾನಕಿ ಅಮ್ಮ ಹತ್ರ ಕೇಳಿಸಿದ್ರಲ್ಲ, ಕೇಳಿಸಿಲ್ವಾ ನಿಮಗೆ? ನಾವು SPB ಸರ್ ಥರ ಕೇಳಿಸಿದ್ವಿ. ಸಾಕು ಸರ್, ಥ್ಯಾಂಕ್ ಯು. ಇದಕ್ಕೆ ಪೇಯ್ಡ್ ಅದೇನಿಲ್ಲ. ಇದೇ ಸಾಂಗು ನಾನು ಫಸ್ಟ್ ಟೈಮ್ ಬಾಲು ಸರ್ ಜೊತೆ ವೇದಿಕೆ ಮೇಲೆ ಹಾಡಿದಾಗ
ನನಗೆ ನನ್ನ ಜೀವನದ ಅತಿ ದೊಡ್ಡ ಅವಾರ್ಡ್ ಸಿಕ್ತು ಬಾಲು ಸರಿಂದ. ಈ ಹಾಡು ಮುಗಿದ ಮೇಲೆ ಅವ್ರು ತುಂಬ ಖುಷಿ ಪಟ್ಕೊಂಡು ಮೈಕ್ ತೊಗೊಂಡು ನನ್ನ ತಲೆ ಮೇಲೆ ಹಿಂಗೆ ಕೊಟ್ಬಿಟ್ಟು ಹೇಳಿದ್ರು, ನಿನ್ನ ಧ್ವನಿಯಲ್ಲಿ ಜಾನಕಿ ಅಮ್ಮ ಕಾಣಿಸ್ತಾರೆ ಅಂತಂದರು. ಅವತ್ತು ಸಾರ್ಥಕ ಅಂತ ಅನ್ನಿಸ್ತು. ಈ ಹಾಡುವ ಒಂದು ವೃತ್ತಿಗೆ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಕೆಲವ್ರಿಗೆ ದೊಡ್ಡವ್ರು ಹಂಗೆ ಆಶೀರ್ವಾದ ಕೊಡ್ತಾರೆ, ಕೆಲವರು ತಮಗೆ ತಾವೇ ಆಶೀರ್ವಾದ ತೊಗೊಂಡ್ಬಿಡ್ತಾರೆ. ನಮ್ಮ ನೀರುದ್ದ ತೊಗೊಂಡಲ್ಲ ಇವಾಗ ನಮ್ಮದು SPB ಸರ್ ಥರ. ನಾವು SPB ಸರ್ ಥರ ಕೇಳಿಸಿದ್ವು, ನಾವು SPB ಸರ್ ಥರ ಕೇಳಿಸಿದ್ವು. ಅಂದರೆ ನಮ್ಮಿಬ್ಬರದು ಅಂತ ಹೇಳಿದ್ದು. ನಮ್ಮಲ್ಲಿ ಪ್ರಶಸ್ತಿಗಳನ್ನು ಕೊಂಡ್ಕೊಳ್ಳೋರು ಇದ್ದಾರೆ, ಪಡ್ಕೊಳ್ಳೋರು ಇದ್ದಾರೆ. ನೀನು ಕೊಂಡ್ಕೊಳ್ಳೋರು ಜಾತಿಗೆ ಸೇರಿದ್ಯಾ. ಆದರೂ ನಿಮಗೆ ಒಂದು ರಾಜ್ಯ ಪ್ರಶಸ್ತಿ ಇನ್ನೊಂದು ಸಿಕ್ಕಲಿ, ದೊಡ್ಡದಾಗಿ ದೊಡ್ಡ ಅವಾರ್ಡ್ ಸಿಗಲಿ. ನಿನ್ನ ಮದುವೆ ದಿನನೇ ರಾತ್ರಿನೇ ಬಂದು ಅವಾರ್ಡು ನಿನಗೆ ಪ್ರಶಸ್ತಿ ಪ್ರದಾನ ಮಾಡಲಿ ಅಂತ ಹಂಗೆಲ್ಲ ಗ್ಯಾಪ್ ಕೊಡ್ಬೇಡಿ ಮಧ್ಯದಲ್ಲಿ ದೊಡ್ಡ ಡಬಲ್ ಖುಷಿ ಆಗಲಿ ನಿಮಗೆ ಅಂತ ಹೇಳ್ತಾ ಈಗ ವಾದ್ಯಗೋಷ್ಠಿಯ ಮುಂದಿನ ಗೀತೆ ಜೊತೆಯಲ್ಲಿ ಗೀತಾ ಚಿತ್ರದಿಂದ SPB ಸರ್ ಅವ್ರಿಗೆ ತುಂಬ ಇಷ್ಟವಾದ ಹಾಡು. ಯಾಕಂದರೆ ಇದು ಇಳೆಯರಾಜ ಸರ್ ಅವರ ಸಂಗೀತ ನಿರ್ದೇಶನ. ಎಷ್ಟೋ ಸರಿ ಅರ್ಚನಾ ಅವರು ವೇದಿಕೆಯಲ್ಲಿ ಹಾಡಿದ್ದಾರೆ ಈ ಹಾಡನ್ನ. ಅದನ್ನು ಪ್ರೆಸೆಂಟ್ ಮಾಡ್ತೀವಿ. 1 2 3 4. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿರುವೆನು ಹೀಗೆ ಎಂದು. ಸೊ SPB ಸರ್ ಬಗ್ಗೆ ಮಾತಾಡ್ತಾ ಅವ್ರದ್ದು ಬಿಡಿ, ಎಲ್ಲ ಸಿಂಗರ್ಸು ಈ ಹಾಡಿನ ಪಲ್ಲವಿ ದಾರಿ ಯಾವುದು, ಚರಣ ದಾರಿ ಯಾವುದು, ಎಲ್ಲಿ ಅಪ್ ಇರುತ್ತೆ, ಎಲ್ಲಿ ಡೌನ್ ಇರುತ್ತೆ ಎಲ್ಲ ತಿಳ್ಕೊಂಡಿರ್ತಾರೆ. ಈ ಏರ್ಪೋರ್ಟ್ಗಳಿಗೆ ಹೋದರೆ ರೋಡ್ ಬರ್ತು ಕೊಡ್ತಾರೆ. ಈ ಸಿಂಗರ್ಸ್ ಅದೊಂದು ಪ್ರಾಬ್ಲಮ್. ಯಾಕೆ ಇಷ್ಟೊಂದು ನಗ್ತಾ ಇದ್ದೀರಾ? ಯಾಕಂದರೆ ಅದು ನಾನೇ. ಅಂದರೆ ನಾನು ಚೆನ್ನೈಗೆ ಯೂಶ್ವಲಿ ಹೋಗಿರೋದು ಕಮ್ಮಿ. ಅದರಲ್ಲೂ ಹೋದಾಗ ಐದರ್ ಟ್ರೈನ್ ಆರ್ ಸ್ಲೀಪರಲ್ಲಿ ಹೋಗಿದ್ದೆ. ಫ್ಲೈಟಲ್ಲಿ ಚೆನ್ನೈಗೆ ಹೋಗಿರಲಿಲ್ಲ ಯಾವತ್ತು. ನನಗೆ ನವರಾತ್ರಿ ಸಂದರ್ಭದಲ್ಲಿ ಜೂಲಿ ಲಕ್ಷ್ಮಿ ಅವರು ಅವ್ರ ಮನೆಗೆ ಇನ್ವೈಟ್ ಮಾಡ್ತಾರೆ ಪೂಜೆಗೆ. ಅಲ್ಲಿ ಹೋದಾಗ ಬಾಲು ಸರ್ ಅವ್ರನ್ನೂ ಭೇಟಿ ಮಾಡುವ ಪ್ಲ್ಯಾನ್ ಇರುತ್ತೆ ನಂದು. ಬಟ್ ಬಾಲು ಸರ್ ಅವ್ರು ಮೊದಲೇ ಹೇಳಿರ್ತಾರೆ, ನಾನು ಅವತ್ತು ಹೈದ್ರಾಬಾದ್ಗೆ ಪಾಡುತಾತಿಯಾಗ ಶೂಟಿಂಗಿಗೆ ಹೋಗ್ತಾ ಇದ್ದೀನಿ, ಬಟ್ ನಾನು ಅಲ್ಲಿ ಮೀಟ್ ಯು ಏರ್ಪೋರ್ಟಲ್ಲಿ ಖಂಡಿತ ಮೀಟ್ ಮಾಡಿ ಹೋಗ್ತೀನಿ ಅಂತ ಹೇಳ್ತಾರೆ. ನಾನು ಏರ್ಪೋರ್ಟಿಗೆ ಹೋದೆ. ಅದು ಏನೋ ಕನ್ಫ್ಯೂಷನ್ ಆಯಿತು, ಏನಾಯಿತೋ ಗೊತ್ತಿಲ್ಲ. ನಾನು ಇನ್ಯಾವುದೋ ಎಕ್ಸಿಟ್ಟಿಗೆ ಹೊಟ್ಟೋದೆ. ಅಲ್ಲಿಂದ ನನಗೆ ಆಚೆನೇ ಬಿಡಲಿಲ್ಲ ಅವರು. ಆಚೆ ಬಿಡಲಿಲ್ಲ ಹೋಗಲಿ, ನಾನು ಬಂದ ದಾರಿಗೆ ವಾಪಸ್ ಬರೋಣ ಅಂದರೆ ಅಲ್ಲಿನೊಬ್ರು ಗಾರ್ಡ್ ಅವರು ಅಲ್ಲಿ ಒಳಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಸೊ ನಾನು ತ್ರಿಶಂಕು ಥರ ಹೊರಗೂ ಹೋಗೋಕ್ಕಾಗ್ತಿಲ್ಲ, ವಾಪಸ್ ಒಳಗೂ ಹೋಗೋಕ್ಕಾಗ್ತಿಲ್ಲ. ಸೊ ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನಾರಾಯಣ ಅಂತ ಬಾಲು ಸರಿಗೆ ಫೋನ್ ಮಾಡಿಬಿಟ್ಟು, ದೊಡ್ಡಪ್ಪ ಹಿಂಗೆ ಇಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ನನಗೆ ಎಲ್ಲಿದ್ದೀನಿ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ, ಇವರು ಹೊರಗಡೆ ಬಿಡ್ತಿಲ್ಲ ಅಂತ. ಅವರು ಇರು ನಾನು ಏರ್ಪೋರ್ಟಿಗೆ ಬರ್ತಾ ಇದ್ದೀನಿ, ಅಲ್ಲೇ ಇರು ಅಂದರು. ಮತ್ತು ಏರ್ಪೋರ್ಟಿಗೆ ಬಂದಮೇಲೆ ಮತ್ತೆ ಫೋನ್ ಮಾಡಿದ್ರು, ಎಲ್ಲಿದೆಯಾ, ನಿನ್ನ ಸುತ್ತಮುತ್ತಲು ಏನು ಕಾಣಿಸ್ತಾ ಇದೆ ಅಂತ. ಸೊ ನಾನು ಅದೆಲ್ಲ ಹೇಳಿದೆ. ಅಯ್ಯೋ ನೀನು ಯಾವುದೋ ಹಿಂಭಾಗದ ರಾಂಗ್ ಇದಕ್ಕೆ ಎಕ್ಸಿಟಿಗೆ ಹೊಟ್ಟೋಗಿದೆಯಾ, ಇರು ಅಂತ. ಅವ್ರು ಪಾಪ ಕಾರ್ ತೊಗೊಂಡು ಅಲ್ಲೇ ಬಂದರು. ಆ ಎಕ್ಸಿಟಿಗೆ ಬಂದು ಡ್ರೈವರ್ನ ಕಳಿಸ್ಬೋದಿತ್ತು, ಬಟ್ ಅವರೇ ಇಳ್ಕೊಂಬಂದು ಈ ಗಾರ್ಡ್ ಹತ್ರ ರಿಕ್ವೆಸ್ಟ್ ಮಾಡಿ ನಂಗೆ ಆ ಡೋರ್ ತೆಗೆಸಿ ಕರ್ಕೊಂಬಂದು ಹೆಂಗಿದೆಯಾ ಏನು ಎತ್ತ ಎಲ್ಲ ವಿಚಾರಿಸ್ಬಿಟ್ಟು ಹೇಗೆ ಹೋಗ್ತಿದ್ಯಾ ಅಂತ ಕೇಳಿದ್ರು. ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂದೆ. ನಾನು ಕಾರಲ್ಲಿ ಬಿಡ್ತಾರೆ, ಡ್ರಾಪ್ ಮಾಡ್ತಾರೆ, ನೀನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ನೀನು ಇಲ್ಲಿ ದಾರಿ ಗೊತ್ತಾಗಲ್ಲ ನಿನಗೆ ಭಾಷೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತೆಲ್ಲ ಅಷ್ಟೆಲ್ಲ ಯಾಕೆ ಯಾರಾದರೂ ಯೋಚನೆ ಮಾಡಬೇಕು. ಅವರು ಹೊರಟಿದ್ದಾರೆ, ಶೂಟಿಂಗಿಗೆ ಹೊರಟಿದ್ದಾರೆ. ಸೊ ನನ್ನನ್ನು ಬೀಳ್ಕೊಟ್ಟು ನಾನು ಮಜ್ವಾಗಿ ಅವ್ರದ್ದು ಬೆನ್ಸ್ ಕಾರಲ್ಲಿ ಜೂಲಿ ಲಕ್ಷ್ಮಿ. ಹೌದಾ? ಚೆನ್ನೈಯಲ್ಲಿ ನಾನು ಅವರು ಒಟ್ಟಿಗೆ ಮಂಗಳೂರಿಂದ ಟ್ರಾವೆಲ್ ಮಾಡಿದ್ವಿ. ಅವ್ರು ಆಳ್ವಾಸ್ ವಿರಾಸತಿಗೆ ಬಂದಿರು, ನಾನು ಮೈಸೂರು ನಾಗರಾಜ್ ಮಂಜುನಾಥ್ ಗಣೇಶ್ ಕುಂಬ್ಳೆ ಜೊತೆ ಕಾನ್ಸರ್ಟ್ ಇತ್ತು. ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಾನು ಮೆಡ್ರಾಸ್ಗೆ ಹೋಗ್ತಾ ಇದ್ದೆ. ಅವರು ಎಲ್ಲ ಒಟ್ಟಿಗೆ ಹೋದ್ವಿ, ಫ್ಲೈಟ್ ಎಲ್ಲ ಚೇಂಜ್ ಮಾಡಿದ್ವಿ, ಎಲ್ಲ ಲಗೇಜ್ ತೊಗೊಂಡು ಹಿಂಗೆ ಬಂದೆ. ಯಾವ ಕಡೆ ಹೋಗ್ತಿದ್ಯಾ ಅಂತ ಕೇಳು. ಸರ್ ಹಿಂಗೆ ಹೋಗ್ತೀನಿ, ನಾನೇ ಡ್ರಾಪ್ ಮಾಡ್ತೀನಿ ನಿನಗೆ, ಬಾ, ಅದೇ ಬೆನ್ಸ್ ಕಾರಲ್ಲಿ. ಏನಕ್ಕೆ ಸಂಕೋಚ ನಿನಗೆ, ಬಾ ನಾನು ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಇಲ್ಲ ಸರ್ ನಾವು ಹೊರಡ್ತೀನಿ ಸರ್ ಅಂದರೆ ಅವ್ರಿಗೆ ಏನು ಅದೆಲ್ಲ ಮಾಡಬೇಕಾಗೇ ಇಲ್ಲ. ಹೌದು, ಸೂಪರ್. ಚಿನ್ಮಯ್ನ ನೋಡಿದ್ರೆ ಒಂಥರ ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಕಾಣಲ್ವಾ ಸರ್? ಬೆಳ್ಳಿಗೆ ಒಂದು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗಿದ್ರೆ ಈಶ್ವರ ಕೋಟ್ಯಾಧಿಪತಿ ಆಗ್ಬೋದಾಗಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಥರ ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಸಿನಿಮಾಗೆ ಬರೋಕ್ಕೆ ಏನು ಮಾಡಬೇಕು ಅಂದರೆ ಈಗಿರೋ ರೂಲ್ ಪ್ರಕಾರ ಇಂಜಿನಿಯರಿಂಗ್ ಓದಿದ್ರೆ ಸಿನಿಮಾಗೆ ಬರ್ಬೋದು ಅಂತ.
ಯಾಕಂದರೆ ಎಲ್ಲ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ಸ್ ಆದವರೆಲ್ಲ ಈಚೆ ಬಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಇವಾಗ. ಸೊ ಹಂಗೆ ನಂಗೆ ಒಂದು ಸ್ವಲ್ಪ ಸೈಡಿಂದ ನೋಡಿದಾಗ ಸಾಫ್ಟ್ವೇರ್ ಇಂಜಿನಿಯರ್ ಥರ ಕಾಣಿಸಿದ್ರು ಶ್ರೀಯುತ ಚಿನ್ಮಯ ಹತ್ರ. SPB ಸರ್ ಯಾವತ್ತೂ ಕೇಳಿಲ್ವಾ ಯಾಕಪ್ಪ ನೀನು ಹೀರೋ ಆಗೋ ಆ ಥರ ಏನು ಹೇಳಿಲ್ವಾ? I've been very fortunate enough to spend some personal time with SPB sir many times and ವಾಟ್ಸಾಪಲ್ಲಿ ಚಾಟ್ ಮಾಡೋದು, ವಾಯ್ಸ್ ನೋಟ್ಸ್ ಕಳಿಸೋದು. I've been very very fortunate. ಸೊ ನೀವು ಇದು ಕೇಳ್ತಾ ನನಗೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಬಂತು. ಸೊ ಅವ್ರ ಜೊತೆ ಕಾನ್ವರ್ಸೇಷನ್ ನಡೀತಾ he said one thing which I think all of us follow or who are sitting here. He said, Chinmay, there are crores of engineers today in the world and lakhs of businessmen who do businessmen, industrialists ಇರ್ಬೋದು, and thousands of good doctors. ನಾವು ಎಷ್ಟಕ್ಕೆ ನಾವು ಫೈಟ್ ಮಾಡ್ತೀವಿ, ಇವತ್ತು ಪವರ್ ಬೇಕು, ನಾಳೆ ಪ್ರಾಪರ್ಟಿ ಮಾಡಬೇಕು, ಬ್ಯಾಂಕ್ ಅಕೌಂಟಲ್ಲಿ ಇಷ್ಟಿರಬೇಕು. ಸೊ he said there are crores of engineers, lakhs of businessmen, thousands of good doctors. The one profession which is free is there are very few good human beings. ಕಲೆ ಇಲ್ಲದ ಕಲಾವಿದ ಅಂತಾನು ಹೇಳೋದು ಅವರು. ಕಲಾವಿದರು ಹೇಗಿರ್ಬೇಕು ಅಂತಂದ್ರೆ ಅವರಲ್ಲಿ ಯಾವುದೇ ತರಹದ ಕಲೆ ಇರಬಾರ್ದು ಆ ಕೆರಿಯರ್ ಪ್ಲಾನಲ್ಲಿ. ಆ ಥರ ನೀವು ಜೀವನ ನಡೆಸಬೇಕು ಅನ್ನೋದು. ಈ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂದಾಗ ಅಲ್ಲಿ ಜಸ್ಟ್ ಶೇರ್ ಒನ್ ಮೋರ್ ಈ ಥರ ಒಂದು SPB ಸರ್ ಅವ್ರ ಫ್ರೆಂಡ್ಸ್ ಜೊತೆ ಇಲ್ಲಿ ಒಂದು ಸರಿ ಏಟ್ರಿಯಾ ಹೋಟೆಲಲ್ಲಿದ್ದಾಗ ನಮ್ಮ ತಂದೆಗೆ ಅಮರ್ಜಿ ಕ್ಯಾನ್ ಯು ಸಿಂಗ್ ಅ ಸಾಂಗ್ ಅಂತ, ನಮ್ಮ ಅಪ್ಪ SPB ಸರ್ಗೆ ಪೆರಿಯಾವರ್ ಅಂತ ಕರೆಯೋರು. ಅಮರ್ಜಿ ಕ್ಯಾನ್ ಯು ಸಿಂಗ್ ಅ ಸಾಂಗ್ ಅಂದರು. ಸೊ ನಮ್ಮ ಅಪ್ಪ ಈಶನಾಮ ಅಂತ ಒಂದಿದೆ, ಇಟ್ ಇಸ್ ಐ ಥಿಂಕ್ ಅಬೌಟ್ 25 minutes or 30 minutes ಕಾಂಪೋಸಿಷನ್. ಸೊ he said, ಅಮರ್ಜಿ ಸಿಂಗ್, ಐ ವಾಂಟ್ ಎವ್ರಿ ಒನ್ ಟು ರಿಮೈನ್ ಸೈಲೆಂಟ್ ಅಂದರು. The entire 30 minutes, SPB sir listened to my dad singing like this. Later, the next morning, he sent a voice note telling, can I make this correction, Amarji? ಉಪೇಂದ್ರನೇ ಅಂತ ಒಂದು ಲಿರಿಕ್ಸ್ ಇದೆ, ಅದು ನಮ್ಮ ತಂದೆ ಉಪೇಂದ್ರನೇ ಅಂತ ಹಾಡಿದ್ರು. ನೀವು ಮೇಲೆ ಸ್ಟ್ರೆಚ್ ಮಾಡಬಾರ್ದು, ಬರೀ ನೀವು ಪೇ ಮೇಲೆ ಸ್ಟ್ರೆಚ್ ಮಾಡಬೇಕು. ಕೆನ್ ಐ ಮೇಕ್ ದಿಸ್ ಕರೆಕ್ಷನ್ ಟು ಯು ಅಂತ. ಅಷ್ಟು ಹ್ಯೂಮಿಲಿಟಿ, ಅಷ್ಟು ಹಂಬಲ್ನೆಸ್. ಸೊ ಎಷ್ಟು ಅವರಿಂದ ವಿ ಕ್ಯಾನ್ ಲರ್ನ್ ಅಲ್ವಾ. ಆ್ಯಂಡ್ ದ ಪಾತ್ ಆಫ್ SPB ಸರ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇನ್ಸ್ಪಿರೇಷನಲ್. ಆ್ಯಂಡ್ ಎಲ್ಲರೂ ಐ ಥಿಂಕ್ SPB ಸರ್ನ ವಿ ಶುಡ್ ಫಾಲೋ. ಎನಿವನ್ ಹೂ ಹಸ್ ನಾಟ್ ಮೆಟ್ ಹಿಮ್ should always listen to interviews like this where they get to learn, get inspired. Correct. ಪ್ರತಿ ಸ್ಟೇಜಲ್ಲೂ ಬಂದಾಗಲೂ ಸರ್ 2 ವಿಷಯ ಅವ್ರದ್ದು. ಸ್ಟೇಜಿಗೆ ಬರೋರು ಜನಗಳಿಗೆ ಹಿಂಗೆ ನಮಸ್ಕಾರ ಮಾಡೋರು. ದ ನೆಕ್ಸ್ಟ್ ಮಿನಿಟ್ ಈಸ್ ಟು ಆರ್ಟಿಸ್ಟ್ಗಳಿಗೆ ನಮಸ್ಕಾರ ಮಾಡೋರು. ನಮಸ್ಕಾರ ಮಾಡಿ ಮೈಕ್ ತೊಗೊಂಡು ಓಂ ಅನ್ನೋರು ಮೈಕಲ್ಲಿ. ಹಲೋ ಚೆಕ್ ಇಲ್ಲ ಓಂ. ಆಮೇಲೆ ಇನ್ನೊಂದು ಹಾಡಕ್ಕೆ ಮುಂಚೆ ಅವ್ರ ಬುಕ್ಕಲ್ಲಿ 2 ಫೋಟೋಗಳಿರೋದು. ಒಂದು R D ಬರ್ಮನ್ದು, ಇನ್ನೊಂದು ಮೊಹಮ್ಮದ್ ರಫಿ ಅವ್ರದ್ದು. ಮೊಹಮ್ಮದ್ ರಫಿ ಅವರು ಅಂದರೆ ಅವ್ರಿಗೆ ಪಂಚಪ್ರಾಣ. ಅವ್ರದ್ದು ಫೋಟೋಗಳು ನೋಡಿ ಮೊಹಮ್ಮದ್ ರಫಿ ಅವ್ರ ಫೋಟೋಗೆ ವಂದಿಸಿ ಶುರು ಮಾಡೋರು ಹಾಡೋದು. ಆ್ಯಂಡ್ ಹಿ ವಾಂಟೆಡ್ ಎವ್ರಿ ಒನ್ ಟು ಬಿ ಹ್ಯಾಪಿ. ಯಾವಾಗಲೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋರು ಅಲ್ವಾ. ಅವರು ಇನ್ನೊಂದು ಹೇಳೋರು, ಮ್ಯೂಸಿಷಿಯನ್ಸ್ ಹೆಸರು ಹೇಳ್ಬೇಕಾದ್ರೆ ನನಗೆಷ್ಟು ಚಪ್ಪಾಳೆ ತಟ್ಟಿರೋ ಅದಕ್ಕಿಂತ ಜಾಸ್ತಿ. ಯಾಕೆಂದರೆ ನಾನು ಇವಾಗ ಪ್ರೋಗ್ರಾಮ್ಗೆ 10 ನಿಮಿಷ 15 ನಿಮಿಷ ಮುಂಚೆ ಬರ್ತೀನಿ. ಅವರು ಆ ಫ್ಲೈಟ್ ತೊಗೊಂಡು ಬಂದು ಡೈರೆಕ್ಟಾಗಿ ವೆನ್ಯೂಗೆ ಬಂದು ಸೌಂಡ್ ಚೆಕ್ ಮಾಡಿ ಅವ್ರು ನಿದ್ದೆನೂ ಮಾಡಿಲ್ಲ ಸರಿಯಾಗಿ. ನೀವು ನನಗೆ ಎಷ್ಟು ಚಪ್ಪಾಳೆ ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ಚಪ್ಪಾಳೆ ಅವ್ರಿಗೆಲ್ಲ ಕೊಡಬೇಕು. ಸರ್ ಯಾರು ಹೇಳ್ತಾರೆ ಸರ್ ಅದು? ಕೆಲವೆಲ್ಲ ಚೆನ್ನಾಗಿ ನುಡಿಸಿದ್ರೆ ಅದನ್ನ ಹೈಲೈಟ್ ಬೇರೆ ಮಾಡೋರು, ಇವ್ರು ಇಷ್ಟು ಚೆನ್ನಾಗಿ ನುಡಿಸಿದ್ರು ಇದನ್ನ ಅಂತ ಹೇಳಿ ಜನಗಳಿಗೆ ಅದನ್ನ. ಆಮೇಲೆ ಇನ್ನೊಂದು ಅಪರೂಪ ಏನು ಅಂದರೆ, ಈಗ ಹಲವಾರು ಸಿಂಗರ್ಸ್ ಏನು ಮಾಡ್ತಾರೆ, ಯಾವ ರಾಜ್ಯಕ್ಕೆ ಹೋಗ್ತಾರೋ ಅಥವಾ ಯಾವ ದೇಶಕ್ಕೆ ಹೋಗ್ತಾರೋ, ಯಾವ ಊರಿಗೆ ಹೋಗ್ತಾರೋ ಅಲ್ಲಿ ನೀವೇ ನಂಗೆ ಜಾಸ್ತಿ ಪ್ರೀತಿ ಕೊಟ್ಟಿರೋ ಅಂತ ಎಲ್ಲ ಕಡೆ ಹೋದಾಗಲೂ ಹೇಳ್ತಾರೆ. ಬಟ್ ಇವರು ಬೇರೆ ರಾಜ್ಯದಲ್ಲಿ ಹೋದಾಗ್ಲೂ ನನಗೆ ಕರ್ನಾಟಕದಲ್ಲಿ ಸಿಕ್ಕಷ್ಟು ಪ್ರೀತಿ ಇನ್ನೆಲ್ಲೂ ಸಿಕ್ಕಿಲ್ಲ ಅಂತ ಎದೆ ತಟ್ಕೊಂಡು ಧೈರ್ಯವಾಗಿ. ಮತ್ತೊಮ್ಮೆ ನಾನು ಹುಟ್ಟಿದ್ರೆ, ಬೇರೆ ಜನ್ಮ ಇದ್ದರೆ ನಾನು ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಅಂತ ಅಷ್ಟು ಪ್ರೀತಿ. ಎಲ್ಲೆಲ್ಲಿ ರಾಜ್ಯದಲ್ಲಿ ಅಲ್ಲಲ್ಲೇ ಬ್ಯಾಂಡ್ ಜೊತೆ ನುಡ್ಸೋರು ಕೂಡ ಯಾವುದು ಹೋಗ್ತಾ ಇರಲಿಲ್ಲ. ಅಂದ್ರೆ ನನಗೆ ಅವರೇ ಬೇಕು ಇಲ್ಲ, ಅವ್ರು ನುಡ್ಸ್ಲಿ, ನೀವು ನುಡ್ಸಿ, ಎಲ್ಲರೂ ಮುಂದೆ ಬರಬೇಕು. ಎಲ್ಲರಿಗೂ ಅವರಿಂದ ಎಷ್ಟೋ ಜನ ಆರ್ಟಿಸ್ಟು ದೇ ಹ್ಯಾವ್ ಲಾಸ್ಟ್ ದೇರ್ ಜಾಬ್ಸ್. ಎಷ್ಟೋ ಜನ ಅವರು ನಂಬ್ಕೊಂಡಿದ್ದವರು ಆಂಧ್ರ ಪ್ರದೇಶಲ್ಲಿ, ಚೆನ್ನೈಯಲ್ಲಿ ಎಷ್ಟೋ ಜನಕ್ಕೆ ಪಾಪ ಅವ್ರು ಇಲ್ದಿರ ಕೆಲಸಗಳೇ ಕಮ್ಮಿ ಆಗ್ಬಿಟ್ಟಿದೆ. ಯಾಕಂದ್ರೆ SPB ಸರ್ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಮ್ಯೂಸಿಷಿಯನ್ಸ್ನ. ಒಂದ್ಸಲಿ ಅನಿರುದ್ಧಂಗೆ ಕೂರಕ್ಕೂ ಕಳ್ಳಿಗೆರೆ ಸಾಂಗ್ ಬಗ್ಗೆ ಮಾತಾಡ್ತಾರೆ ಅವರು ಅಲ್ವಾ ಅನಿರುದ್ಧ? ಅದೇ ಎದೆ ತುಂಬೆ ಹಾಡುವನು ಅಲ್ಲ,
ಅಲ್ಲಿ ಪೂರ ಕುಕ್ರಳ್ಳಿಕೆರೆ ನಾನು ಫಸ್ಟ್ ಟೈಮ್ ಅವಾಗ ಜಸ್ಟ್ ರಿಲೀಸ್ ಆಗಿತ್ತು ಸಾಂಗು, ಅದು ಫಸ್ಟ್ ರೌಂಡಲ್ಲಿ ಪರ್ಫಾರ್ಮ್ ಮಾಡಿದ್ದು. ಎಸ್ ಪಿ ಸರ್ರು ನಾ ಹಾಡ್ತಾ ಇರ್ಬೇಕಾದ್ರೆ ಬೇಸಿಕ್ಲಿ ಆ ರೌಂಡ್ಗಿಂತ ಮುಂಚೆ ಸುಬ್ಬ ಭಟ್ರ ಮಗಳೇ ಹಾಡಿದ್ದೆ. ಸೊ ಅದು ಹಾಡ್ತಾ ಇರ್ಬೇಕಾದ್ರೆ ಅವರು ವೆಂಟ್ ಇನ್ ಟು ಟಿಯರ್ಸ್. ಸೊ ಅವ್ರಿಗೆ ಆನಂದ್ ಬಾಷ್ಪ ಬಂತು ಆ್ಯಂಡ್ ಸಡನ್ಲಿ ಐ ಆಮ್ ಫಾರ್ಚುನೇಟ್ ದಟ್ ಇಟ್ ಇಸ್ ಶಾರ್ಟ್ ಆನ್ ಕ್ಯಾಮ್ರಾ. ಹಾಗಾಗಿ ಅದಾದಮೇಲೆ ಅವ್ರು ಬಂದು ನನ್ನ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅದಕ್ಕಿಂತ ಒಂದು ಗ್ರೇಟೆಸ್ಟ್ ಥಿಂಗ್ ನನ್ನ ಲೈಫಲ್ಲಿ ನಡೆದಿರೋದು ಎಸ್ ಪಿ ಸರ್ ಜೊತೆ ಅಂದರೆ ಹಿ ಹಸ್ ಸಂಗ್ ಫಾರ್ ಮೈ ಮ್ಯೂಸಿಕ್ ಡೈರೆಕ್ಷನ್. ಅದು ಒಂದು ಗ್ರೇಟ್ ಥಿಂಗ್. ಯಾಕಂದರೆ ನನಗೆ ಇಡೀ ಲೈಫಲ್ಲಿ ಯಾವುದೇ ಏನೇ ಬಂದ್ರೇನು ಇಫ್ ಇಟ್ ಈಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇನ್ ಲೈಫಲ್ಲಿ ಏನು ಅಂತ ಯಾರಾದರೂ ಕೇಳಿದ್ರೆ ಎಸ್ ಪಿ ಸರ್ 50,000+ ಸಾಂಗ್ಸಲ್ಲಿ ನಂದು ಒಂದು ಸಾಂಗ್ ಇದೆ ಅಂತ ಹೇಳ್ಕೊಳ್ಳೋದು ಇಟ್ ಇಸ್ ಬ್ಲೆಸ್ಸಿಂಗ್, ರಿಯಲ್ ಬ್ಲೆಸ್ಸಿಂಗ್. ಬಟ್ ಆ ಸಾಂಗ್ ಹಾಡೋದಕ್ಕೆ ಒಂದು ಕಂಡೀಷನ್ ಹಾಕಿರ್ತಾರಲ್ವ ಅವರು? ಹೌದು. ಸೊ ಅದು ಬೇಸಿಕ್ಲಿ ಹೆಂಗಾಯ್ತು ಅಂದರೆ ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಆಲ್ಬಮ್ ಕಂಪೋಸ್ ಮಾಡಿದ್ದು. ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ಒಂದು ಕಂಪೋಸ್ ಮಾಡಿದ್ದೆ ಒಂದು ಸಾಂಗು. ನನಗೇನು ಅಂದರೆ ಬೇಸಿಕ್ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಅಂಥ ಲೆಜೆಂಡ್ರಿ ಸಿಂಗರು, ದೇವರು, ಅವ್ರಿಗೆ ಹೋಗಿ ನಾನು ಕೇಳಿದ್ರೆ ಹಾಡ್ತಾರಾ ಅನ್ನೋದೇ ಒಂದು ಇಟ್ಸ್ ಅ ಮೇಜರ್ ಕ್ವೆಶ್ಚನ್. ಸೊ ನನಗೇನಿತ್ತು ಅಂದರೆ ಸರಿ ಆಯಿತು ಒಂದು ಸರ್ತಿ ಕೇಳ್ಬೋಣ, ಅಕಸ್ಮಾತ್ ಹಾಡಲಿಲ್ಲ ಅಂದ್ರೂ ಅದು ಆಶೀರ್ವಾದನೇ, ಹಾಡಿದ್ರೆ ಬೋನಸ್, ಬಂಪರ್ ಆಫರ್ ಅದು. ಸರಿ ಆಯಿತು ಧೈರ್ಯ ಮಾಡಿ ಕೇಳ್ಬೋಣ ಅಂದ್ಬಿಟ್ಟು ಹೋದಾಗ ಶಾಸ್ತ್ರಿ ಸರ್ ಇದ್ರಲ್ಲ, ಅವ್ರ ಮೂಲಕ ಭೇಟಿ ಮಾಡಿಸಿದ್ರು. ಯಾಕಂದರೆ ಸೆಟ್ಟಲ್ಲಿದ್ದರು ಅವರು. ಸರಿ ಭೇಟಿ ಮಾಡಿಸಿದಾಗ ಎಲ್ಲ ನಾವು ಅಂದರು. ಸರ್ ಚೆನ್ನಾಗಿದ್ದೀನಿ ಸರ್ ಭಾವನನು ಅಂತ ಹೇಳಿ, ಏನು ಬಂದಿದ್ದೇನೋ, ಏನು ಸಮಾಚಾರ ಅಂತ ಎಲ್ಲ ಕೂತ್ಕೊಂಡು ಮಾತಾಡ್ಸಿದ್ರು. ಆಮೇಲೆ ಏನೋದ್ರೂ ನಾನು ಮ್ಯಾಟ್ರ್ ಹೇಳ್ತಲ್ಲ ಅವ್ರಿಗೆ, ಎಷ್ಟಾದ್ರೂ ಪಾಪ ಮಾತಾಡಿಸ್ತಾನೆ ಇದ್ದಾರೆ. ಸರಿ ಏನು ಸಮಾಚಾರ, ಏನು ಬಂದಿದ್ದು ಅಂದರು. ಇವ್ರು ಹೇಳಿದ್ರು ಏನೋ ಕೆಲಸ ಇದೆ ಸರ್. ಅದೇ ನಾನು ಒಂದು ಆಲ್ಬಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಸರ್, ಅದು ಏನೋ ಡಿವೋಷನಲ್ ಆಲ್ಬಮ್ಮು. ಓ ಹೌದಾ, ಓಕೆ, ವೆರಿ ನೈಸ್ ವೆರಿ ನೈಸ್. ಸರಿ ಆಮೇಲೆ ಅಂತ ನಾನು ಅದೇ ಸರ್ ನೀವು 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 ಅಂತದೀನಿ, ನಂಗೆ ಮಾತು ಬರ್ತಾ ಇಲ್ಲ. ಅವರು ನಾನು ಬೇರೆ ಹಿಂಗೆ ಇದ್ದೀನಿ, ಅವರು ಕೈ ಹಿಂಗೆ ತೆಗೆದ್ಬಿಟ್ಟು ಸರಿ ನಾನು ಏನು ಮಾಡ್ಬೇಕು ಹೇಳಪ್ಪ, ನಾನು ಅದಕ್ಕೆ ಬಂದು ರಿಲೀಸ್ ಮಾಡಬೇಕಾ, ನಾನು ನಿನಗೆ ಅದನ್ನು ಏನು ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ, ನೀನು ಹೇಳು. ಸರ್ ನಿಮ್ಮನ್ನೇ ಮೈಂಡಲ್ಲಿ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದೀವಿ ಸರ್ ಅಂದರೆ. ಓ ಹೌದಾ, ನೈಸ್. ಅದಕ್ಕೆ ಅಂದರು ಸರ್ ಅಗೇನ್ ತಿರ್ಗಾ, ಸರ್ ನೀವು ನನಗೆ ಬಾಯ್ ಬರ್ತಾನೆ ಇಲ್ಲ, ನಂಗೆ ಕೇಳೋಕ್ಕೆ ಧೈರ್ಯ ಇಲ್ಲ, ನಾನು ಏನು ಮಾಡ್ಬೇಕು ಹೇಳಯ್ಯ ಬೇಗ ಅಂದರು. ಸರ್ ನೀವು ಅದನ್ನು ಹಾಡ್ತೀರಾ ಸರ್? ಅವ್ರು ಒಂದು ಸಡನ್ನಾಗಿ ನೋಡ್ಬಿಟ್ಟು, ಹಾಡ್ತೀನಿ, ಏನಕ್ಕೆ ಹಾಡಲ್ಲ, ಸಾಂಗ್ ಚೆನ್ನಾಗಿದ್ರೆ ಡೆಫಿನೆಟಾಗಿ ಹಾಡ್ತೀನಿ, ನೀನು CD ಏನಾದರೂ ತಂದಿದ್ಯಾ ಆ ಟೈಮಲ್ಲೆಲ್ಲ CD? ಸರಿ ಹಾಂ ತಂದಿದ್ದೀನಿ ಸರ್ ಅಂದರೆ. ಸರಿ ಆಯಿತು ಚಂದ್ರು ಅವರು ಕೊಟ್ಬಿಡು, ನಾನು ಆ ಸಾಂಗ್ನ ಕೇಳ್ತೀನಿ, ಕೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸರಿ ಆಯಿತು ಚಂದ್ರು ಸರ್ ಕೊಟ್ವಿ. ಅದಾದಮೇಲೆ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಕಾಲ್ ಇಲ್ಲ. ಸರಿ ಅಂದ್ಕೊಂಡ್ವಿ ಮೋಸ್ಟ್ಲಿ ಸರ್ಗೆ ಬಿಸಿ ಇದ್ದಾರೆ ಅಥವಾ ಇಷ್ಟ ಇಲ್ವೇನೋ ಅಥವಾ ಸಮ್ ರೀಸನ್ ಹಾಡಲ್ಲ ಏನೋ ಅಂತ. ಆ ಸಾಂಗ್ ಇದ್ದಿದ್ದು ರಾಯರ್ ಬಗ್ಗೆ. ಆ್ಯಂಡ್ ಕರೆಕ್ಟಾಗಿ ಒಂದು ಗುರುವಾರ ನಮ್ಗೊಂದು ಕಾಲ್ ಬರುತ್ತೆ ಸೇಯಿಂಗ್ ದಟ್ ಚಂದ್ರು ಸರ್ ಫೋನ್ ಮಾಡ್ತಾರೆ, ಅನಿರುದ್ಧ ನಿನ್ನ ಹಾಡೋಕ್ಕೆ ಸರ್ ಒಪ್ಕೊಂಡಿದ್ದಾರಪ್ಪ, ನಾಳೆನೇ ರೆಕಾರ್ಡ್ ಮಾಡ್ತಾರಂತೆ, ನಾಡಿದ್ದವರು US ಟೂರ್ಗೆಲ್ಲೋ ಹೋಗ್ತಾ ಇದ್ದಾರೆ, ನಿನಗೆ ಪರವಾಗಿಲ್ವಾ ಅವ್ರು ಇಲ್ಲಿಂದಾನೇ ರೆಕಾರ್ಡ್ ಮಾಡಿ ಕಳಿಸಿದ್ರೆ? ಸರ್ ನಂಗೆ ಅದಕ್ಕಿಂತ ಇನ್ನೇನು ಬೇಕು ಸರ್ ಅಂದ್ಬಿಟ್ಟು, ಡೆಫಿನೆಟ್ಲಿ ಸರ್ ನೀವು ಹೆಂಗೆ ಹೇಳ್ತಿರೋ ಹಾಗೆ, ನೋ ನಾಟ್ ಅ ಪ್ರಾಬ್ಲಮ್. ಸರಿ ಸರ್ ಅವ್ರು ಹಾಡ್ಬಿಟ್ಟು ಕಳಿಸ್ತಾರೆ. ಅದು ಬೇರೆನೇ ಅದು ಫೀಲಿಂಗು. ಅದು ಮ್ಯಾಮ್ ಹೇಳ್ದಂಗೆ ಕೇಳಿದ ತಕ್ಷಣ ಗೂಸ್ ಬಂಪ್ಸ್ ಅದು. ಆ್ಯಂಡ್ ಎಕ್ಸಾಕ್ಟ್ ಸೇಮ್ ಥಿಂಗ್ ಮ್ಯಾಮ್ ಹೇಳಿದ್ರಲ್ಲ, ನಾವು ಅದಾದ್ಮೇಲೆ CD ರಿಲೀಸ್ ಆದಮೇಲೆ ಹೋಗಿ ಅವ್ರಿಗೆ ಕೊಟ್ಟಾಗ ಹಿ ಕೇಮ್ ಔಟ್, ಹಿ ಸೆಡ್, ಹಿ ಫಸ್ಟ್ ಆಸ್ಕ್ ಮೀ ದ ವೆರಿ ನೆಕ್ಸ್ಟ್ ಮೂಮೆಂಟ್ ಹಿ ಸಾ ಮೀ, ಹಿ ಆಸ್ಕ್ ಮೀ ಏನೋ ಚೆನ್ನಾಗಿ ಹಾಡಿದ್ದೀನೇನೋ, ಏನಾದರೂ ಮಿಸ್ಟೇಕ್ ಇತ್ತಾ ಅಂತ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಸರ್ ಸೂಪರಾಗಿ ಬಂದ್ಬಿಟ್ಟಿದೆ ಸರ್ ಅಂತ ಹೇಳಿ, ಓ ಸೂಪರಾಗಿ ಬಂದ್ಬಿಟ್ಟಿದ್ಯಾ, ಓ ವೆರಿ ನೈಸ್. ನಮ್ಮ ತಂದೆ ಅಲ್ಲೇ ನಿಂತಿದ್ರು, ಅವ್ರಿಗೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ಸರ್ ಏನು ಸರ್ ಅವ್ನು ಬಚ್ಚ ಸರ್, ಅವನ್ನ ಹೋಗ್ಬಿಟ್ಟು ನೀವು ಕೇಳ್ತಾ ಇದ್ದೀರಲ್ಲ ಸರ್, ಏನು ಚೆನ್ನಾಗಿ ಹಾಡಿದ್ದೀರ, ನೀವು ಯಾರು ಸರ್ ಅಂತ. ಅವ್ರು ಹಿ ಸೆಡ್ ಒನ್ ಥಿಂಗ್ ವಿಚ್ ಸ್ಟಿಲ್ ಈಸ್ ಇನ್ ಮೈ ಇಯರ್ಸ್. ಹಿ ಸೆಡ್ ಅವ್ನು ಬಚ್ಚ ಆಗಿದ್ದಿದ್ರೆ ಆ ಸಾಂಗ್ ನಾನು ಹಾಡ್ತಾ ಇರಲಿಲ್ಲ, ಹಿ ಹ್ಯಾಸ್ ಡನ್ ಸಮಥಿಂಗ್. ಆ್ಯಂಡ್ ಆ್ಯಸ್ ಅ ಸಿಂಗರ್ ಮ್ಯಾಮ್ ಹೇಳಿದ್ರಲ್ಲ, ಇಟ್ ಈಸ್ ಮೈ ಜಾಬ್ ಟು ಆಸ್ಕ್ ದ ಮ್ಯೂಸಿಕ್ ಡೈರೆಕ್ಟರ್
ಇಫ್ ದ ಸಾಂಗ್ ಇಸ್ ನೈಸ್ ಆರ್ ನಾಟ್, ವೆದರ್ ಐ ಹ್ಯಾವ್ ಸಂಗ್ ಇಟ್ ನೈಸ್ ಆರ್ ನಾಟ್. ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅದನ್ನ ಸೃಷ್ಟಿಸಿರ್ತಾನೆ, ಅವನಿಗೆ ಇಷ್ಟ ಆದ್ರೆ ಮಾತ್ರ ಅವ್ನು ಕೇಳಿಸೋ ಜನರಿಗೆ ಇಷ್ಟ ಆಗೋದು. ನನಗೆ ಅವಾಗ ಐ ವಾಸ್ ಲೈಕ್ ಸ್ಪೆಲ್ ಬೌಂಡ್, ನಿಜ. ಅಂದರೆ ಫಾರ್ ಸಚ್ ಅ ಲೆಜೆಂಡ್, ಲೈಕ್ ಇವಾಗಲೂ ನಂಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಫಾರ್ ಹಿಮ್ ಟು ಸೇ ದೋಸ್ ವರ್ಡ್ಸ್ ಟು ಸಮ್ಮನ್, ಅಂದರೆ ಅದಾದ್ಮೇಲೆ ಅದಕ್ಕಿನ್ನ ಗ್ರೇಟ್ನೆಸ್ ಅವ್ರದ್ದೇನು ಅಂದರೆ ಸರ್, ಇದುವರೆಗೂ ₹1 ತೊಗೊಂಡಿಲ್ಲ ಸರ್ ಆ ಸಾಂಗ್. ಎಸ್ ಸೇಮ್ ವಿತ್ ಮೀ. ದಟ್ ಈಸ್ ಹಿಸ್ ಬ್ಲೆಸ್ಸಿಂಗ್ ಸರ್. ಈ ಹಾಡಿನ ಮಿಸ್ಟೇಕ್ಗಳ ಬಗ್ಗೆ ಮಾತಾಡ್ತಾ, ಅವ್ರಿಗೆ ಅವರ ಹಾಡಿದ ಹಾಡಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳಿದೆ ಅಂತ ಒಂದು ಗೊತ್ತಿತ್ತು. ಅದನ್ನು ಒಬ್ಬರ ಹತ್ರ ಡಿಸ್ಕಸ್ ಮಾಡಿರ್ತಾರೆ ಇದೇ ಸಾಂಗಿಗೆ, ಕೂರ ಕುಕ್ಕಳ್ಳಿಕೆರೆ ಅಂತ ಸಾಂಗು. ಅನಿರುದ್ಧ್ ಹೇಳಿದ್ನಲ್ಲ ಆವಾಗ ತರೀಕೆರೆಯಲ್ಲಿ ಮೇಲೆ RN ಜೈಗೋಪಾಲ್ ಅವರಿದ್ದರು. ಐ ಥಿಂಕ್ ನಾನು ಅನಿರುದ್ಧ್ ಸಾಧನಾ ಮ್ಯೂಸಿಕ್ ಸ್ಕೂಲಲ್ಲಿ ಇಬ್ಬರು ವಿ ಲರ್ನ್ಡ್ ದೇರ್. ಸೊ ನಾನು SPB ಸರ್ನ ಏಟ್ರಿಯಾ ಹೋಟೆಲಲ್ಲಿ ಒಂದು ದಿವಸ ಪಿಕಪ್ ಮಾಡಿ, ದ ಪರ್ಸನ್ ವಾಸ್ ಡ್ರೈವಿಂಗ್ ದ ಕಾರ್, ಅವಾಗ ಅಂಬಾಸಡರ್ ಕಾರು, ಅವರು ನಾನು SPB ಸರ್ ಅಷ್ಟೇ. ಫ್ರಮ್ ಏಟ್ರಿಯಾ ಹೋಟೆಲ್ ಟು RV ಡೆಂಟಲ್ ಕಾಲೇಜ್ ಆಡಿಟೋರಿಯಂ JP ನಗರ್. ಐ ಡ್ರಾಪ್ಡ್ ಹಿಮ್ ಬ್ಯಾಕ್, ಪಿಕ್ಡ್ ಹಿಮ್ ಅಪ್ ಆಲ್ಸೋ, ಡ್ರಾಪ್ಡ್ ಹಿಮ್ ಬ್ಯಾಕ್ ಟು ದ ಹೋಟೆಲ್. ಆನ್ ದ ವೇ ಅವ್ರಿಗೆ ಗಜಲ್ಸ್ ಅಂದರೆ ತುಂಬ ಇಷ್ಟ. ಸೊ ಗುಲಾಮ್ ಅಲಿ ಗಜಲ್ಸು ಅದೆಲ್ಲ ಹಾಡ್ತಾ ಬಂದರು. ನಾವು 3 ಜನ ಅಷ್ಟೇ. ಆ ಡ್ರೈವರ್ ಅವ್ರು ಏನು ಅವ್ರು ಓಡಿಸ್ಬೇಕಾ, ಅವ್ರು ಬೇರೆ ಕ್ವಶನ್ಸು, ಸರ್ ನೀವು ಈ ಹಾಡು ಹಾಡಿದ್ರಲ್ಲ ನಂಗೆ ತುಂಬ ಇಷ್ಟ, ಈ ಹಾಡು ಹಾಡಿದ್ರೆ. ಆ್ಯಂಡ್ ಅವ್ರ ಐ ಸ್ಟಿಲ್ ರಿಮೆಂಬರ್, ಆ ಡ್ರೈವರ್ ಇಳೆಯ ನೀಲ ಕೇಳಿದ್ರು, ಆ ಡ್ರೈವರಿಗೆ ಹಾಡಿದ್ರು. ಅವರು ಈ ಸ್ಯಾಂಗ್ ಒಂದು ಪಲ್ಲವಿ, ಇಳೆಯ ನೀಲ ಅಂತ ಹಾಡಿದ್ರು ಡ್ರೈವರು. ಅಯ್ಯೋ ಸರ್ ಏನು ಪುಣ್ಯ ಮಾಡಿದ್ದೀನಿ ಸರ್ ನಾನು ಇವತ್ತು ಬಂದಿದ್ದು, ಗ್ರೇಟ್ನೆಸ್ ಅಂತ. ಆಮೇಲೆ ಅಟ್ ದ ಸೇಮ್ ಟೈಮ್ KR ಸರ್ಕಲ್ ಇದೆಯಲ್ಲ, ನೃಪತುಂಗ ರೋಡ್ ಕನೆಕ್ಟ್ ಆಗತ್ತಲ್ಲ, ಅದೇ ಟೈಮಲ್ಲಿ ರೇಡಿಯೋನಲ್ಲಿ ಕೂರ ಕುಕ್ಕರಳ್ಳಿಕೆರೆ ಪ್ಲೇ ಆಯಿತು. ಆ ಡ್ರೈವರು, ಸರ್ ಈ ಹಾಡು ನನಗೆ ತುಂಬ ಇಷ್ಟ ಸರ್ ನಿಮ್ಮದು ಅಂದ್ಬಿಟ್ಟು ನಿಂಗೆ ವಾಲ್ಯೂಮ್ ಜಾಸ್ತಿ ಮಾಡಿದ್ರು. ಸೊ ಫುಲ್ ಸಾಂಗ್ ವಿ ವರ್ ಲಿಸ್ನಿಂಗ್. ನಾನು SPB ಸರ್ ಹಿಂಗೆ ಕೂತಿದ್ದೆ ಅಂಬಾಸಡರ್ ಕಾರಲ್ಲಿ, ಹಿ ವಾಸ್ ಆಲ್ಸೋ ಪೇಷೆಂಟ್ಲಿ ಲಿಸ್ನಿಂಗ್ ಹಿಂಗೆ ಓಕೆ ಅಂತ. ಆಮೇಲೆ ಐ ಆಸ್ತೀನಿ, ಸರ್ ಇವಾಗ ಈ ಹಾಡು ಬಂತಲ್ಲ ನಿಮಗೇನು ಅನಿಸುತ್ತೆ, ಎಷ್ಟು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಹಾಡು, ಎಲ್ಲಿ ನೋಡಿದ್ರು ಅದೇ ಹಾಡು. ಅವ್ರು ಅಂದರು, ಚಿನ್ಮಯ್ ನನಗೆ ಇನ್ನೊಂದು ಸಲ ಈ ಹಾಡು ರೆಕಾರ್ಡ್ ಮಾಡೋದಿದ್ರೆ ಇಷ್ಟೊಂದು ಮಿಸ್ಟೇಕ್ಸ್ ಇತ್ತು, ಐ ಕ್ಯಾನ್ ಕರೆಕ್ಟ್ ಇಟ್. ಲೈಕ್ ಸರ್ ಈ ಥರ ಈ ಮಾತುಗಳಿಗೆ ಯು ಕಾಂಟ್ ರಿಪ್ಲೈ. ಭಾವನೆಗಳು ಒಂದೊಂದ್ಸಲಿ ಕಡಿಮೆ ಆಗ್ಬಿಡುತ್ತೆ. ಏನು ನಮ್ಮ ಭಾವನೆ ಅವ್ರಿಗೆ ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗಲಿ. ಇಟ್ಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಫೆಲ್ಟ್, ವಿಚ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್. ದಟ್ ಈಸ್ SPB ಸರ್. ಇದಕ್ಕೆ ನನಗೆ ಒಂದು ಒಳ್ಳೆ ಎಕ್ಸಾಂಪಲ್ ನೆನಪು ಬರುತ್ತೆ. ಐ ಥಿಂಕ್ ಅರುಣ್ ಸರ್ ಇದ್ರು ಆ ಶೋ ಅಲ್ಲಿ. SPB ಸರ್ ಒಂದು ಚಾರಿಟಿ ಶೋ ಮಾಡಕ್ ಬಂದಿರ್ತಾರೆ, ಅದ್ರಲ್ಲಿ ನಾನು ಆಂಕರಿಂಗ್ ಮಾಡಕ್ಕೆ ಹೋಗಿದ್ದೆ, ಚೌಡಯ್ಯ ಮೆಮೊರಿಯಲ್. ಸೊ ಅದರಲ್ಲಿ ಅವ್ರಿಗೆ ಕೈ ತುತ್ತು ಕೊಟ್ಟವಳೆ ಸಾಂಗ್ ಅಲ್ಲೇ, ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸನ್ನಿಂಡಿಯ, ಫಸ್ಟ್ ಘಾಟು ಬರುತ್ತೆ, ಆಮೇಲೆ ಗಾವನ್ ಬರುತ್ತೆ. ಅವ್ರಿಗೆ ಏನೋ ಒಂದು ಸಣ್ಣ ಡೌಟ್ ಅಷ್ಟೇ ಸರ್, ಆಯ್ತಾ, ಅದು ಯಾರ ಕೇಳಿದ್ರೇನೋ ಆಗುತ್ತೆ. ಅವರು ನಾನು ಅಲ್ಲಿದ್ದೆ ಅಂದ್ಬಿಟ್ಟು ಕೇಳಿದ್ರು, ಇದು ನಿಂಗೆ ಗೊತ್ತಾ ಸಾಂಗು? ಹಾಂ ಸರ್ ಗೊತ್ತು. ಸರಿ, ಇದಕ್ಕೆ ಈ ಸ್ವಲ್ಪ ಟ್ಯೂನಲ್ಲಿ ನಂಗೆ ಸ್ವಲ್ಪ ಡೌಟ್ ಇದೆ, ಘಾಟುನೇ 2 ಸರ್ತಿ ಬರುತ್ತಾ ಅಥವಾ ಹೆಂಗೆ ಅಂದರು. ನಾನು ಇಲ್ಲ ಸರ್, ಫಸ್ಟ್ ಲೈನಿಗೆ ಘಾಟು ಬರುತ್ತೆ, ಸೆಕೆಂಡ್ ರಿಪಿಟೇಷನ್ ಲೈನಿಗೆ ಗಾವನ್. ಓಕೆ ಸರಿ ಅಂದ್ಬಿಟ್ಟು ಅವರು ಹೋದರು ಸರ್. ಅವ್ರು ಎಂಥ ಗ್ರೇಟ್ ಪರ್ಸನ್ ಅಂದರೆ ಸರ್, ಆನ್ ಸ್ಟೇಜ್ ಹಿ ಹ್ಯಾಸ್ ಅನೌನ್ಸ್ ಸರ್, ಹೌದು ನಾನು ಇವತ್ತು ಅವರಿಂದ ಕಲ್ತಿದ್ದೀನಿ, ಆತ ನನ್ನ ಗುರು. ಅಲ್ಲ, ಇನ್ನೊಂದು ವಿಷಯ ಏನಾಯಿತು, ಐ ಥಿಂಕ್ ಆ ಕಾನ್ಸರ್ಟಲ್ಲಿ ನೀನು ಇದೆಯಾ ಅರುಣ, ಅವ್ರಿಗೆ ಹೆಲ್ತ್ ಸರಿ ಇರಲಿಲ್ಲ, ಜ್ವರ, ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿತ್ತು. ಬಟ್ ಅವ್ರಿಗೇನೇ ಆದರೂ ಯಾವಾಗಲೂ ಅದ್ಭುತವಾಗೇ ಹಾಡೋದವರು. ಅವ್ರಿಗೆ ಅನಿಸ್ಬಿಟ್ಟಿದೆ ಅವ್ರಿಗೆ ಕೆಲವು ಹಾಡುಗಳಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಂತ. ಬಟ್ ನಮಗೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ, ಅದು ಅವ್ರಿಗೇನೋ ಅನಿಸಿದೆ. ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಡೇ ಮಾರ್ನಿಂಗು ವಾಯ್ಸ್ ನೋಟು, ಪ್ರತಿಯೊಬ್ಬರಿಗೂ ಕೋರಸ್ ಅವರಾಗಿರ್ಬೋದು, ಇದಾಗಿರ್ಬೋದು, ನಾವು ಲೀಡ್ ಸಿಂಗರ್ಸ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಅವ್ರಿಗೆ ಎಲ್ಲರಿಗೂ ಎಷ್ಟು ಭಾವುಕರಾಗ್ಬಿಟ್ಟು ಕಳಿಸಿದ್ದಾರೆ ವಾಯ್ಸ್ ನೋಟ್. ಅಂದರೆ ನನಗೆ ದಯವಿಟ್ಟು ನನ್ನನ್ನೆಲ್ಲರೂ ಕ್ಷಮಿಸ್ಬಿಡಿ, ಐ ಆಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್. ನಾನು ನೆನ್ನೆ ಎಷ್ಟೊಂದು ತಪ್ಪು ಮಾಡಿಬಿಟ್ಟೆ. ನಾನು ಈ ಥರ ನಾನು ಎಷ್ಟು ಒಂದು ದೊಡ್ಡ ವೇದಿಕೆ ಮೇಲೆ ನಿಂತ್ಕೊಂಡು ಹೀಗೆ ಮಾಡೋದು ನನಗೆ ಒಂಥರ ಇದಾಗ್ತಾಯಿದೆ, ಅನ್ಅಕ್ಸೆಪ್ಟಬಲ್ಲು. ನೀವೆಲ್ಲ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ನಾನು ಮಾದರಿಯಾಗಿರ್ಬೇಕಾದ ಜಾಗದಲ್ಲಿ ನಾನು ಹಿಂಗೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನೆಲ್ಲರೂ ಕ್ಷಮಿಸಿ ಅಂತ ವಾಯ್ಸ್ ನೋಟು. ನಾವು ಅದನ್ನು ಕೇಳಿಕೊಂಡು ಬೆಳಗ್ಗೆ ಎಲ್ಲರೂ ನಾವು ಮೆಸೇಜ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು, ಎಲ್ಲರೂ ಅಳ್ತಾ ಇದ್ದೀವಿ ಗೊತ್ತಾ, ಇಂಥ ಗ್ರೇಟ್ ಪರ್ಸನಾಲಿಟಿ ಅವರು. ಇದೆಲ್ಲ ಒಂದು ಸರ್, ನಮ್ಮ ತಂದೆ ತಾಯಿಯವ್ರದ್ದು 60th ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಕೇಳ್ಕೊಂಡೆ ಹೋಗಿ ಇದೇ ಥರ ಹೇಳ್ತಾರೆ, ಸರ್ ನೀವು
ನೀವು ಅಂತ ಹಿಂಗೆ ಅಂತ ಏನು ಮಾಡಬೇಕಪ್ಪ ಏನು ನೀವು ಬರಬೇಕು ಸರ್ ಅದನ್ನ ಹೇಳಕ್ಕೆ ಯಾಕೆ ಇಷ್ಟೊತ್ತು ಬರ್ತೀನಿ ಬಿಡು ಅಂತಂದರು. ಬಂದು ಮುಗಿಸ್ಬಿಟ್ಟು ಹೋದ್ರು. ಅದಾದಮೇಲೆ ಅದಾಕೆ 5 ಇಯರ್ಸ್ ನಮ್ಮ ತಾಯಿ ಶಿಪಾಸ್ತವೆ. 70th ಇಯರ್ ನಮ್ಮ ತಂದೆದ್ದು ಸೆಲೆಬ್ರೇಟ್ ಮಾಡಿದೆ ನೋಡಿ. ಇದು ಮಾತ್ರ ಅವರು ಗ್ರೇಟ್ನೆಸ್ ಸರ್. ಇನ್ನೇನು ಹತ್ತಿರ ಬಂತು ಪ್ರೋಗ್ರಾಮ್ ದಿನ ಬಂತು, ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು, ತುಂಬ ಮೈ ಹುಷಾರಿಲ್ಲ ಅರುಣ್ ಅವ್ರಿಗೆ, ಬಟ್ ವಿ ಆರ್ ಟ್ರಾವೆಲಿಂಗ್, ನೀನು ಮಾಡಿದ್ಯಾ ಫ್ಲೈಟು, ಬರ್ತಾಯಿದ್ದೀವಿ, ಏಟ್ರಿಯಲ್ಲೂ ರೂಮ್ ಬುಕ್ ಮಾಡಿದ್ಯಾ, ಬರ್ತಾಯಿದ್ದೀವಿ, ಅರೆ ತುಂಬ ಮೈ ಹುಷಾರಿಲ್ಲ ಸಾರಿಗೆ, ನಾವು ಬರ್ತೀವಿ, ಪ್ರೋಗ್ರಾಮ್ ಮುಗಿಸ್ಕೊಂಡು ಇಮಿಡಿಯೇಟಾಗಿ ನಾವು ಹೊರಟ್ಬಿಡ್ತೀವಿ, ಇರಲ್ಲ, ಸ್ವಲ್ಪ ನೀನು ನಿಮ್ಮ ತಂದೆಯವ್ರಿಗೆ ಹೇಳ್ಬಿಡು. ಸರ್ ಅವ್ರು ಬರೋದೇ ಬೇಡ ಸರ್ ಅಂತಂದೆ. ಈ ಹೆಲ್ತೆಲ್ಲ ಇಟ್ಕೊಂಡು ಬೇಡ ಪಾಪ ಡಿಸ್ಟರ್ಬ್ ಮಾಡ್ದಾಗ, ಇಲ್ಲಪ್ಪ ಒಪ್ತಾ ಇಲ್ಲ, ನಮ್ಮ ಅರುಣ್ದು ಹೋಗಲೇಬೇಕು, ನಾನು ಮಿಸ್ ಮಾಡಲ್ಲ. ಏರ್ಪೋರ್ಟಿಂದ ಬಂದ ತಕ್ಷಣ ನಂಗೆ ಫೋನ್, ಅರುಣ್ ಐ ಕಮ್ಮಿಂಗ್ ವೆರಿ ಡೌನ್ ವಿತ್ ಫೀವರ್, ಬಟ್ ಐ ವಿಲ್ ಕಮ್ ಟು ದ ವೆನ್ಯೂ ಆ್ಯಂಡ್ ಲೀವ್ ಇಮಿಡಿಯೇಟ್ಲಿ ಆಫ್ಟರ್ ಅಪ್ಪ ಫೆಲಿಸಿಟೇಷನ್ ಮಾಡಿಬಿಟ್ಟು ಹೊರಟ್ಬಿಡ್ತೀನಿ. ಓಕೆ ಸರ್. ಬಂದರು ಏಟ್ರಿಯಾ ಹೋಟ್ಲಿಗೆ, ಜಾಸ್ತಿ ಆಗೋಯ್ತು ಅವ್ರು ಫೀವರಿಶ್. ನನಗೆ ಫೋನ್ ಮಾಡಿದ್ರು, ನೀನು ನಿಮ್ಮ ತಂದೆನ ಕರ್ಕೊಂಡ್ಬರ್ತೀಯ ಏಟ್ರಿಯಾಗೆ ಅಂತಂದ. ಹೋದೆ ನಮ್ಮ ತಂದೆನ ಕರ್ಕೊಂಡು ಮಧ್ಯಾಹ್ನ. ಹೋದರೆ ನಮ್ಮ ತಂದೆ ಕೈ ಇಟ್ಕೊಂಡು, ಬಾಬು ಐ ನೀಡ್ ಟು ಲೀವ್ ಟು ಚೆನ್ನೈ, ನನ್ನ ಕೈಲಿ ಆಗ್ತಾನೇ ಇಲ್ಲ, ನಾನು ಇಲ್ಲಿ ಏನಾದ್ರು ಜ್ವರ ಬಂದುಬಿಟ್ರೆ ಇಲ್ಲಿ ಏನೂ ಇಲ್ಲ, ನನಗೆ ಎಲ್ಲ ನೋಡ್ಕೊತಾರೆ, ಬಟ್ ಐ ವಿಲ್ ಬಿ ಬರ್ಡನ್. ಚೆನ್ನೈ ಹೋದರೆ ನನ್ನ ಮನೆ ಇದೆ, ನಾನು ಹೊರಡ್ತೀನಿ. ನಾನು ಹೇಳಿದೆ, ಸರ್ ಇದಕ್ಕೆ ನಾನು ಹೇಳಿದೆ ಸರ್ ಬರಬೇಡಿ ಅಂತ, ನೀವು ಯಾಕೆ ಸರ್ ತೊಂದರೆ ತೊಗೊಂಡ್ರಿ ಅಂದರೆ, ನಾನು ಲೆಜೆಂಡ್ ಕಣೋ, ನಾನು ಲೆಜೆಂಡಪ್ಪ, ನಾನು ಏನು ಹೇಳಿದ್ರು ನೀನು ಓಕೆ ಅಂತೀಯ, ಬಟ್ ನಾನು ನಿನಗೆ ಮೋಸ ಮಾಡಬಾರ್ದು, ನೀನು ನನ್ನ ಪ್ರೀತಿ ಇಟ್ಕೊಂಡು ನೀನು ನನ್ನ ಪ್ರೋಗ್ರಾಮ್ ಕರೆದಿದ್ದೀಯಾ, ನಾನು ಬರಲಿಲ್ಲ ಅಂತ ಸುಳ್ಳು ಹೇಳ್ಬೋದು, ನನ್ನ ಮೈ ಹುಷಾರಿಲ್ಲಪ್ಪ ಬರೋಕ್ಕಾಗಲ್ಲ ಅಂತ ನೀನು ಏನು ಹೇಳಲ್ಲ, ಆದರೆ ಅದು ನಿನಗೆ ಸುಳ್ಳು ಅಂತ ಯಾವ ಥರ ಮನಸ್ಸು ಬಂದುಬಿಟ್ರೆ ನನ್ನ ಮೇಲೆ ಇರೋ ನಿಂಗೆ ರೆಸ್ಪೆಕ್ಟ್ ಎಲ್ಲ ಹೋಗ್ಬಿಡುತ್ತೆ. ನೀನು ನನ್ನ ಎದುರುಗಡೆ ನೋಡಿದ್ರೆ ನಿಂಗೆ ಗೊತ್ತಾಗುತ್ತೆ ಪರಿಸ್ಥಿತಿ. ಅದಕ್ಕೆ ಸರ್ ಈ ಡಿಂಟ್ ಕಮ್ ಫಾರ್ ದ ಕಾನ್ಸರ್ಟ್. ಬಂದರು ಬೆಳಿಗ್ಗೆ 11 ಗಂಟೆಗೆ, ಹಿ ವೆಂಟ್ 4 o'clock, ಹಿ ಲೆಫ್ಟ್ ಬ್ಯಾಂಗ್ಳೂರ್. ಅವ್ರು ಅಷ್ಟೊಂದು ಸ್ಟ್ರೈನ್ ಮಾಡ್ಕೋಬೇಕಾ ಪಾಪ. ಅಂದರೆ ನಮ್ಮವರು, ನಮ್ಮ ಹುಡುಗರು, ಅದು ಅವ್ರಿಗೆ ಒಂಥರ ಖುಷಿ ಅವ್ರಿಗೆ, ನಮ್ಮವ್ರು ನಾನು ಯಾವತ್ತೂ ನಮ್ಮವ್ರ ಜೊತೆ ಇರಬೇಕು. ನಾನು ಹೇಳಿದೆ, ಸರ್ ನೀವು ಪಾಪ ಬಂದಿದ್ದೇ ಇದು ಸರ್, ಏನಕ್ಕೆ ಸರ್? ಇಲ್ಲ ಅರುಣ್, ಯು ಸಿ ಯು ಆರ್ ಪಾರ್ಟ್ ಆಫ್ ಮೈ ಟೀಮ್, ನಾನು ಐ ನೀಡ್ ಟು ಎಕ್ಸ್ಟೆಂಡ್, ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬೇಕು ನಾನು ಹೇಳಿದೆ, ಕಾಲಿಗೆ ನಮಸ್ಕಾರ ಮಾಡ್ಬೇಕು ಸರ್, ನಿಮ್ಮ ಜೊತೆ ಇರೋದೇ ನಮ್ದು ಯಾವುದೋ ಜನ್ಮದ ಪುಣ್ಯ. ನಮ್ಮಪ್ಪ ನಮಸ್ಕಾರ ಮಾಡಿದ್ರೆ ಹಗ್ ಮಾಡ್ಬಿಟ್ಟು ನಮ್ಮ ತಂದೆಗೆ ಟೈಟ್ ಹಗ್ ಕೊಟ್ಬಿಟ್ಟು ಅಂತೆಲ್ಲ ಅಂದ್ಬಿಟ್ಟು ಹೋದ್ರು ಪಾಪ. ಗ್ರೇಟೆಸ್ಟ್. ನಾನು ಗಾಂಧಾರ್ ಅಂತ ನನ್ನೊಂದು ಸಂಸ್ಥೆ ಹುಟ್ಟಾಕಿದೆ. ಅದರದ್ದು ಇನಾಗ್ರೇಷನ್ ಅರುಣನೂ ಇದ್ದ, ಬಾಲು ಸರ್ ಇನಾಗ್ರೇಟ್ ಮಾಡೋಕ್ಕೆ ಬಂದಿದ್ದರು. ಅವತ್ತು ಕೂಡ ಹಾಗೆ ಅವ್ರಿಗೆ ಹುಷಾರಿರಲಿಲ್ಲ, ಬಟ್ ಬಂದರು ಅವರು. ಕಮಿಟ್ಮೆಂಟ್ ಅಂದರೆ ಹೇಗೆ ಪ್ರತಿಯೊಂದು ಕಲಿಬೇಕು, ಹಂಬಲ್ನೆಸ್ಸು, ಕಮಿಟ್ಮೆಂಟು, ಎಥಿಕ್ಸು, ವ್ಯಾಲ್ಯೂಸ್, ಮಾರಲ್ಸು, ಎಲ್ಲದರದ್ದು ಒಂದು ಎಪಿಟೋಮ್ ಅಂದರೆ ಬಾಲು ಸರ್ ಅಂತ ಹೇಳ್ತೀನಿ. ಅವರು ಇವ್ರ ಪ್ರೋಗ್ರಾಮ್ ಅಂತ ಆಗಲಿ ಸರ್, ಅವ್ರೇನು ಸಾಂಗ್ ಇಲ್ಲ, ಯಾವ ಶ್ರುತಿ ಏನು ಅಂತೆಲ್ಲ ಕೇಳಲ್ಲ, ಸ್ಟೇಜ್ ಎಲ್ಲ ಕೇಳ್ಕೊತಾರೆ. ಆಮೇಲೆ ನಾನು ಒಂದು ಹಾಡು ಹಾಡ್ತೀನಿ ಅಂತ ಹೇಳಿದರು, ಅಲ್ಲಿ ಏನೋ ಖುಷಿ ಆಗೋಯ್ತು ಅವ್ರಿಗೆ. ಇನ್ನೊಂದು ಹಾಡು ಹಾಡ್ಲಮ್ಮ ಅಂತ ಅವರೇ ಬಂದು ಕೇಳ್ತಾ ಇದ್ದಾರೆ. ಅಯ್ಯೋ ದೊಡ್ಡಪ್ಪ ಹಾಡಿ ಇದಕ್ಕಿಂತ ಸಂತೋಷ ಬೇಕಾ ಅಂತ. ಆದರೆ ನನಗೆ ಮೂಗು ಕಟ್ಟಿದೆ, ಸ್ವಲ್ಪ ಥ್ರೋಟ್ ಇದಾಗಿದೆ, ಏನಾದ್ರು ತಪ್ಪಾದರೆ ಬೈಕೋಬೇಡಮ್ಮ ಅಂತ ಬೇರೆ ಹೇಳ್ತಾರೆ. ಆಮೇಲೆ ಇದೇ ಗಾಂಧಾರಿಂದ ಇಳೆರಾಜ ನೈಟ್ ಮಾಡಿದ್ವಿ ದೊಡ್ಡದಾಗಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಅದರಲ್ಲಿ ಬರೀ ಬಾಲು ಸರು ಮತ್ತು ನಾನು ಇನ್ನು ಕೆಲವು ಸಿಂಗರ್ಸು. ಅದರಲ್ಲಿ ಕೇಳಿದೆ ಅವ್ರಿಗೆ, ದೊಡ್ಡಪ್ಪ ಇದರಲ್ಲಿ ಫುಲ್ಲು ನೀವೇ ಹಾಡಬೇಕು, ನಿಮ್ಗೆ ಏನು ಕೊಡಲಿ ಅಂತ. ಅದನ್ನು ಕೇಳೋಕ್ಕೂ ಹೆದರಿಕೆ ನನಗೆ. ಚೆನ್ನಾಗಿ ಬೈದ್ಬಿಟ್ರು ನನಗೆ, ಏನಮ್ಮ ನೀನು ದೊಡ್ಡಪ್ಪಂಗೆ ಪೇಮೆಂಟ್ ಕೊಡ್ತೀಯ, ನೀನು ಮಾತಾಡ್ತೀಯ ಪೇಮೆಂಟ್ ವಿಚಾರ, ದುಡ್ಡಿನ ವಿಚಾರ ಮಾತಾಡ್ತೀಯ, ನಾನು ಬರ್ತೀನಿ, ನಿನಗೆ ಮಾಡೋಕ್ಕೆ ತುಂಬ ಕೆಲಸ ಇರುತ್ತೆ, ಒಂದು ಶೋ ಮಾಡೋದು ಅಂದರೆ ಸುಲಭ ಅಲ್ಲ, ತುಂಬ ಕೆಲಸ ಇರುತ್ತೆ, ನಾನೇನಾದರೂ ಹೆಲ್ಪ್ ಮಾಡಲಾ ಹೇಳು ಮಾಡ್ತೀನಿ, ನನ್ನಿಂದ ಏನಾರು ಆಗಬೇಕಾ ಹೇಳು ಮಾಡ್ತೀನಿ, ನೀನಿಂದೆಲ್ಲ ಕೆಲಸಗಳು ನೋಡ್ಕೊ, ಏರ್ ಟಿಕೆಟ್ಸ್ ಎಲ್ಲ ಮಾಡಿಸ್ತೀನಿ, ನೀನೇನು ಮಾಡಿಸ್ಬೇಡ, ಎಲ್ಲ ನಾನೇ ಮಾಡಿಸ್ಕೊಂಡು ನೀನು ನಂದು ಯಾವುದೇ ವಿಚಾರಕ್ಕೂ ಸ್ಟೇಯಿಂಗ್ ಆಗಲಿ ಏರ್ ಟಿಕೆಟ್ಸ್ ಆಗಲಿ ಎಲ್ಲ ನಾನೇ ಮಾಡ್ಕೋತೀನಿ, ಬರ್ತೀನಿ, ನನಗೆ ಸಾಂಗ್ ಲಿಸ್ಟ್ ಒಂದು ಮಾಡಿ ಕಳಿಸು ಅಷ್ಟೇ ಅಂತ ಸಾಂಗ್ ಲಿಸ್ಟ್ ಮಾಡಿ ಕಳಿಸ್ದೆ. ಆಮೇಲೆ ಮತ್ತೆ ಫೋನ್ ಮಾಡಿದ್ರು, ಅಮ್ಮ ನನಗೆ ಒಂದು ತುಂಬ ಫೇವ್ರೆಟ್ ಸಾಂಗ್ ಇದೆ, ಅದನ್ನೊಂದು ಆ್ಯಡ್ ಮಾಡ್ತೀಯಾ ಪ್ಲೀಸ್ ಅಂತ. ಯಾವುದು ಅಂದರೆ ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಅದು ಒಂದು ನಂಗೆ ತುಂಬ ಇಷ್ಟ, ಅದನ್ನು ಆ್ಯಡ್ ಮಾಡ್ಕೋತೀಯ ಲಿಸ್ಟಲ್ಲಿ ಪ್ಲೀಸ್, ನಿಂಗೆ ತೊಂದರೆ ಇಲ್ಲ ಅಂದರೆ. ಅಪ್ಪ ದೇವರೇ, ಅದು ಎಷ್ಟು ಇದನ್ನೆಲ್ಲ ಬೇರೆ ಎಲ್ಲೂ ನಾವು ನೋಡೋದು ನಮಗೂ ಇಷ್ಟ, ಹಾಡ್ಬಿಡಿ ಒಟ್ಟಿಗೆ. ಅದರಲ್ಲಿ ಮಜಾ ಏನಿತ್ತು ಅಂದರೆ
ಚರಣದಲ್ಲಿ ನಾನೊಂದು ಗಿಮಿಕ್ ಕೂಡ ಮಾಡಿದೆ, ಬಾಳು ಒಂದಾಟ ಅನ್ಕೊಂಡು ಹಂಗೆ ಮಾಡ್ಕೊಂಡು ಹಾಡಿದೆ ನಾನು. ಅವರು ಫುಲ್ ಹಿಂಗೆ ಹಿಡ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ ನನ್ನ, ಓಹೋ ಇದೆಲ್ಲ ಚೇಷ್ಟೆ ಮಾಡ್ತೇನೆ ನೀನು ಅಂತ. ಹಾಗೆ ಮಾಡಿ ಒಂದ್ಸಲಿ ಮೇಡಮ್ ನೋಡೋಣ. ರೆಡಿ? ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಮಾತು ಸಾಕು ನಿನ್ನ ಒಲವು ಸಾಕು, ಬಾಯಿನ್ನು ಹತ್ತಿರಕ್ಕೆ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಬಾಳು ಒಂದಾಟ ದಿನವೂ ಹೊಸ ನೋಟ, ಒಲಿದ ಹುಡುಗ ಜೊತೆಯಾಗಿರಲು ಸಂತೋಷ, ಪುಟ್ಟ ಒಂದು ಮಾತು ಹೇಳು ಆಸೆ ಬಂತು, ಹಗಲು ഇരുಳು ಜೋಡಿಯಾಗಿ ನಾನೇನು ಹಾಡೋಣ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಲಾ 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 ನೀವು ಈ ಸಿಂಗರ್ಸು ಅಥವಾ ನಿಮಗೆ ಮ್ಯೂಸಿಷಿಯನ್ಸ್ಗೆ ಅಂದರೆ ಈ ಥರ ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ಒಂದು ಎನರ್ಜಿ ಬೇಕು, ಆ ಥರ ಎಲ್ಲ ಇದ್ದಾಗ ಎನರ್ಜಿಗೆ ಸಾಮಾನ್ಯ ಒಳ್ಳೆ ಊಟ ತಿನ್ನಬೇಕು, ಇಲ್ಲ ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಬೇಕು. ಇಲ್ಲ, ಊಟ ಸಾಕು. ಅಲ್ಲ ಸರ್, ಅಂದರೆ ಈ ಅಲ್ಲ, ತುಪ್ಪನೂ ತಿಂದ ಚೆನ್ನಾಗಿ, ತುಪ್ಪ ತಿನ್ನ. ನೀವು ಕೃಷ್ಣ ತುಪ್ಪದ ಕಡೆ ನಮ್ಮ ಹ್ಯಾಂಪರ್ ಇವ್ರು ಯಾಕೋ ಅರುಣ್ ಸರ್ ಎಲ್ಲರೂ ತೊಗೊಳೋದು ಜೋಪಾನ ಇಟ್ಟು. ಎಣ್ಣೆ ಅಭ್ಯಾಸ ಇದೆಯಾ ಚಿನ್ಮಯ್? ಇಲ್ಲ, ಎಣ್ಣೆ ಹಾಕಿರೋ ಅಡುಗೆ ಊಟ ಮಾಡೋದು ಅಡುಗೆಗೆ ಅಭ್ಯಾಸ ಇಲ್ಲ. ಓಕೆ. ನಮ್ಮಲ್ಲಿ ಎಸೆನ್ಷಿಯಲ್ ನೆಕ್ಟಾರ್ ಅಂತ ಒಬ್ರಿದ್ದಾರೆ, ಕೋಕೋನಟ್ ಆಯಿಲ್. ಆ ಎಣ್ಣೆ ಸ್ಪೆಷಾಲಿಟಿ ಏನಂದರೆ ಅದನ್ನು ತಲೆಗೂ ಹಚ್ಬೋದು, ಅಡುಗೆಗೂ ಹಾಕ್ಬೋದು. ಆ ಎಣ್ಣೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಆ ಎಣ್ಣೆ ಬಾಯಿಗೂ ಹಾಕೋಬೋದು, ತಲೆಗೂ ಹಾಕೋಬೋದು ಅಂತ ಹೇಳಿದ್ನಲ್ಲ, ಅದನ್ನು ಕುಡಿದ್ಬಿಟ್ಟು ಗಾಡಿ ಓಡಿಸಿದ್ರೆ ಪೊಲೀಸ್ ಹಿಡಿಯಲ್ಲ. ಆ ಥರ ಜನ ದುಡ್ಡು ಕೊಟ್ಟು ಗಾಡಿಗೆ ಹಾಕುದಾ? ಹಾಕಿ ನೋಡ್ತೀನಿ, ಗಾಡಿ ಅಲ್ಲಾಡ್ಬೋದು. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಗಾಡಿಗೆ ನೀವೇ ಜವಾಬ್ದಾರರು. ಅವರು ಬಾಡಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಗಾಡಿ. ಎಲ್ಲ ಎಣ್ಣೆ ಪ್ರಿಯರಿಗೂ ಎಣ್ಣೆ ಕೊಡಿ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ. ಸೊ ಇದರಲ್ಲಿ ಅತಿ ಹೆಚ್ಚು ಕುಡುಕೋಕೆ ಮೊದಲು ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಅನಿರುದ್ಧ ಶಾಸ್ತ್ರಿ, ಥ್ಯಾಂಕ್ ಯು. ವರ್ಜಿನ್ ಕೋಕೋನಟ್ ಆಯಿಲ್ ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ. ನಿಮ್ಮಲ್ಲಿ ಅಡುಗೆಗೆ ಬಳಸಿರಲ್ಲ ಇದು? ಬಳಸೋಣ ಇನ್ಮೇಲೆ. ಹೌದು. ನೋಡಿ, ಇದೊಂದೇ ಕ್ಲಿನಿಕ್ ಅಲ್ಲಿ ಎಣ್ಣೆ ಹೆಲ್ದಿ ಅಂತ ಇರೋದು. ಇದು ಎಣ್ಣೆ ಕೊಡ್ತಾ ಇರೋದು. ಜಾಸ್ತಿ ಕಂಟೆಂಟ್ ಕೊಟ್ಟವ್ರಿಗೆ ಲಾಸ್ಟಲ್ಲಿ ಕೊಡಿ ಅಂದರು. ಇದು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ಇದು ಎಸೆನ್ಷಿಯಲ್ ನೆಕ್ಟಾರ್ ಅವರ ವರ್ಜಿನ್ ಕೋಕೋನಟ್ ಆಯಿಲ್. 100% ನ್ಯಾಚುರಲ್ಲು ಮತ್ತು ಕೋಲ್ಡ್ ಪ್ರೆಸ್ಡು. ಅಡುಗೆಗೂ ಬಳಸ್ಬೋದು, ತಲೆಗೂ ಹಾಕ್ಬೋದು. ಬೇರೆ ಏನೇನಕ್ಕೆ ನೀವು ಕೊಬ್ಬರಿ ಎಣ್ಣೆ ಬಳಸಿದ್ರೆ ಅಲ್ಲೆಲ್ಲ ಬಳಸ್ಬೋದು. ಕೊಬ್ಬರಿ ಎಣ್ಣೆನ ಇವಾಗ ಅಂದರೆ ಏನು ಮಹೇಶ್ ಅವ್ರು ಇಷ್ಟೊತ್ತು ಯಾಕೆ ವೀಣೆ ಚೆನ್ನಾಗಿ ನುಡಿಸಿದ್ರು ಅನ್ಕೊಂಡ್ರೆ ಕೊಬ್ಬರಿ ಎಣ್ಣೆ ಹಚ್ಚಿ. ಅದೇ ಅವ್ರು ಹೇಳಿದ್ರು, ಯಾರು ಜಾಸ್ತಿ ಕಂಟೆಂಟ್ ಕೊಟ್ಟಿರ್ತಾರೋ ಅವ್ರಿಗೆ ಲಾಸ್ಟಲ್ಲಿ ಕೊಡಿ ಅಂತ, ಅದಕ್ಕೆ ಕೊಟ್ಟೆ ನನಗೆ. ವರ್ಜಿನ್ ಕೋಕೋನಟ್ ಆಯಿಲ್ ಒಳ್ಳೇದಾಗಲಿ ನಿಮಗೆ. ಜನರಿಗೆ ಲೀಗಲ್ ಆಗಿ ಎಣ್ಣೆ ಹೊಡಿಸ್ತಾ ಇದ್ದೀರಾ ನೀವು. ಅವ್ರು ನೋಡ್ಬಿಟ್ಟು ಒಂದ್ಸರಿ ಸಾಯ್ಬೇಕಪ್ಪ ಅಂತ ಜನ ಕಾಯ್ತಾ ಇರ್ತಾರೆ. ಐ ವಾಂಟ್ ಟು ಸಿ SPB ಸರ್. ಅವತ್ತು ನನ್ನ ಪ್ರಾಣ ಹೋಗ್ಬಿಟ್ರೆ ಆಗು. ಸರ್, ನಿಮ್ಮ ಪ್ರಕಾರ ಸಾವು ಅಂದ್ರೆ ಏನು ಅಂತ ಕೇಳ್ತಾರೆ ಇವರು. ನೀವು ಪತ್ರಕರ್ತರು, ನೀವು ಬರೆಯದೇ ಇರೋದು, ನಾವು ಗಾಯಕರು, ನಾವು ಹಾಡದೇ ಇರೋದು ಒಂಥರ ಸಾವು ರೀ. ಒಳಗೆ ಸಂಗೀತವನ್ನ ಕೂಡಿ ಹಾಕೊಂಡು ಬದುಕೋಕ್ಕಾಗಲ್ಲ ಗುರುರಾಜ್ ಅವರೇ. ಹಾಡದೆ ಈ ಬಾಲು ಇರಲ್ಲ. ಹಾಡು ನಿಲ್ತು ಅಂದ್ರೆ ಉಸಿರು ನಿಲ್ತು ಅಂತಾನೆ ಅರ್ಥ. ಮರೆತಾಗ ಜೀವನ ಪಾಠ. ನನಗೆ ದೊಡ್ಡ ಆಸೆ ಅಂತೇನಿಲ್ಲ. ಆಸ್ಪತ್ರೆಯಲ್ಲಿ ಮಲಕೊಂಡು ಮುಖಕ್ಕೆ ಮೂಗಿಗೆಲ್ಲ ಪೈಪ್ ಹಾಕಿಸ್ಕೊಂಡು ಸಾಯೋಕೆ ಇಷ್ಟ ಇಲ್ಲ. ಕೊಡುತ್ತಾನೆ ಚಾಟಿಯ ಏಟ. ಹಾಡು ಹಾಡ್ತಾನೆ ಪ್ರಾಣ ಹೋಗ್ಬೇಕು. ಕಾಲಾಕ್ಷಣಿಕ ಕೊಟ್ರೆ ಇಂಥ ಸಾವು ಕೊಡು ಅಂತ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಇದಕ್ಕಿಂತ ಇನ್ನೇನು ಆಸೆ ಬೇಕು ಹೇಳಿ. ಬಟ್ ನಾನ್ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಇದ್ದೀನಿ. ವಿತ್ SPB ಸರ್ ಬ್ಲೆಸ್ಸಿಂಗ್. ಓ ಮೈ ಗಾಡ್. ಈ ಭೂಮಿ ಬಣ್ಣದ ಬುಗುರಿ. ಅವ್ರ ಸಿಗ್ನೇಚರ್, ಅವ್ರು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇರೋದು. ಆ ಶಿವನೇ
ಚಾಟಿಕನು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.